ವೇದ ವಾಕ್ಯವನ್ನ ನಾವು ಧ್ಯಾನಿಸೋಣ. 2 ಪೇತ್ರ 3ನೇ ಅಧ್ಯಾಯ 10ನೇ ವಾಕ್ಯ. 2 Peter chapter 3 verses 10. But the day of the Lord will come as a thief in the night, in which the heaven shall pass away with a great noise, and the elements shall melt with fervent heat. The earth shall also, and the works that are therein shall be burnt up. ಆದರೂ ಕರ್ತನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶಗಳು ಮಹಾಘೋಷದಿಂದ ಇಲ್ಲದೆ ಹೋಗುವವು, ಅತಿ ಉಷ್ಣದಿಂದ ಪಂಚಭೂತಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. கர்த்தருடைய நாள் இரவிலே திருடன் வருகிற விதமாயும், அப்பொழுது வானங்கள் மடமடை என்று அகன்று போகும், பூதங்கள் வெந்து உருகி போகும், ಭೂಮಿயும் ಅದರೊಳ್ಳ ಕ್ರಿಯೆಗಳು ಎರಿದು ಅಳಿந்து ಹೋಗುವು. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. The Lord bless this word. ನಾವೆಲ್ಲರೂ ಕುಳಿತುಕೊಳ್ಳೋಣ. ದೇವರು ಒಳ್ಳೆಯವನಾಗಿದ್ದಾನೆ. The Lord is good. ಯಾವಾಗಲೂ ಒಳ್ಳೆಯದನ್ನು ಮಾಡುವಂತ ಕರ್ತನ. He is always doing good to us. ಕರ್ತನ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಆತನು ಮಾಡಿದ್ದಾನೆ. He has done all greatest things in our life. ಹಲ್ಲೆಲೂಯಾ. ಅದನ್ನು ವರ್ಣಿಸೋದಕ್ಕೆ ಹೋದರೆ ನಮಗೆ ನಮ್ಮ ದಿನಗಳು ಸಾಲುವುದಿಲ್ಲ. We can't explain or we can't elaborate what and all things He has done in our lifetime, and now the day won't be sufficient for us. ನಾವು ಜೀವಂತವಾಗಿ ಆತನನ್ನು ಆರಾಧಿಸುವುದೇ ಅದು ದೊಡ್ಡ ಒಂದು ಅದ್ಭುತವಾಗಿದೆ. We are here and praising and worshipping. It's a great thing in our life. ಆಮೆನ್. ದೇವರಿಗೆ ಸ್ತೋತ್ರ. ಸರಿ, ನೀವೆಲ್ಲರೂ ಸಂತೋಷವಾಗಿದ್ದೀರಿ ಅಂತ ನೆನೆಸ್ತೇನೆ. Hope everyone are good and fine. ಲೋಕವು All are happy. ಲೋಕವು ರೋಗದಿಂದ ಬಳಲುತ್ತಾ ಇದೆ. World is with full of plagues, ವ್ಯಾಧಿಗಳಿಂದ ಬಳಲುತ್ತಾ ಇದೆ. with sickness. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. So many people are telling in different way. ಒಬ್ಬರು ಬ್ಯಾಕ್ಟೀರಿಯಾ ಎಂಬುದಾಗಿ ಹೇಳ್ತಾರೆ. Some people tell it's a bacteria. ಇದೊಂದು ಮಾರಕ ವ್ಯಾಧಿ ಎಂಬುದಾಗಿ ಕೆಲವರು ಹೇಳ್ತಾರೆ. Some people tell it's a pandemic. ಅದೇನೇ ಆದರೂ ಕೂಡ ದೇವರು ಕಳಿಸಿದಂತೆ ನ್ಯಾಯ ತೀರ್ಪಾಗಿದೆ. Whatever may be, it's a will of God for the destruction, for the judgment. ಹಲ್ಲೆಲೂಯಾ. ಆದರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗೋದಿಲ್ಲ. See, we won't get into that judgment. ಕರ್ತನು ನಮ್ಮ ಜೊತೆಲಿ ಇದ್ದು ನಮ್ಮನ್ನು ನಡೆಸುವವನಾಗಿದ್ದಾನೆ. The Lord is with us and He is leading with us. ಸರಿ, ಈ ದಿನದಲ್ಲಿ ಈ ಲೋಕಕ್ಕೆ ಬರುವ ನಾಶನದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವಂಥ ಸಂದೇಶವನ್ನು ನಾವು ನೋಡಿಕೊಳ್ಳಿಕ್ಕೆ ಹೋಗ್ತೇವೆ. Today we are going to see a subject for how to escape from the destruction of this world. ಏನು? ಈ ಲೋಕಕ್ಕೆ ಬರುವ ನಾಶನದಿಂದ ತಪ್ಪಿಸಿಕೊಳ್ಳುವುದು ಹೇಗೆ? How to escape from the destruction of the world. ನೀವು ಎಲ್ಲರೂ ತಿಳಿದಿರಿ, ಲೋಕವು ಭಯಂಕರವಾದ ಒಂದು ಸ್ಥಿತಿಗೆ ಬಂದು ತಲುಪಿದೆ. So you all know the world has come to an in a great destruction period. ನಾವು ಕೂಡ ಲೋಕದಲ್ಲೇ ಜೀವಿಸ್ತಾ ಇದ್ದೇವೆ. See, we are also living in this world. ಆದರೂ ಕೂಡ ನಮ್ಮ ನಂಬಿಕೆ, ನಮ್ಮ ಭರವಸೆ ಎಲ್ಲವೂ ಅದು ಕರ್ತನೇ ಆಗಿದ್ದಾನೆ. Hallelujah. See, everything, our faith, our hope, everything is coming of the Lord. ಸರಿ, ಈಗ ನಾವು ಓದಿದಂತ ವೇದ ವಾಕ್ಯದಲ್ಲಿ today we have saw a scripture. ಕರ್ತನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವಂತೆ ಬರುತ್ತದೆ ಎಂಬುದಾಗಲಿ ಬರೆಯಲ್ಪಟ್ಟಿದೆ. In that scripture it is telling that the day of the Lord will come as a thief in the night. ಅಂದ್ರೆ ಏನರ್ಥ? What is the meaning? ನಾವು ಎದುರು ನೋಡದಂತ ದಿನದಲ್ಲಿ ಕರ್ತನ ದಿನವು ಬರುತ್ತದೆ. The meaning is we don't know at what time the Lord will come. ನಾವು ಎದುರು ನೋಡದಂತ ದಿನದಲ್ಲಿ ಕರ್ತನ ದಿನವು ಬರುತ್ತದೆ ಎಂಬುದಾಗಿ ಅರ್ಥ. So the meaning is we can't predict when the Lord will come. ಹಾಗೆ ವಾಕ್ಯ ಹೇಳ್ತದೆ, ಆಕಾಶಗಳು ಮಹಾಘೋಷದಿಂದ ಏನ್ ಮಾಡ್ತದಂತೆ? ಇಲ್ಲದೆ ಹೋಗುವವು ಎಂಬುದಾಗಿ ಬರೆಯಲ್ಪಟ್ಟಿದೆ. And also in which the heaven shall pass away with a great noise. ಮಹಾಘೋಷ ಅಂತ ಹೇಳಿದ್ರೆ ಏನು? ಅಧಿಕ ಶಬ್ದದಿಂದ ಎಂಬುದಾಗಿ ಅರ್ಥ. What is the meaning of a great noise? It makes a noise.
ಅದು ದೊಡ್ಡ ಶಬ್ದದಿಂದ ಅದು ಇಲ್ಲದೆ ಹೋಗ್ತದೆ. Say it's a great noise, it won't be there. ಆಮೆನ್. ಅತಿ ಉಷ್ಣದಿಂದ ಪಂಚಭೂತಗಳು ಉರಿದು ಲಯವಾಗಿ ಹೋಗ್ತದೆ. All elements shall melt with the fervent heat. ಹಾಗೆ ಬರೆಯಲ್ಪಟ್ಟಿದೆ, ಅತಿ ಉಷ್ಣದಿಂದ ಪಂಚಭೂತಗಳು ಉರಿದು ಲಯವಾಗಿ ಹೋಗುವವು. It has been clearly written as the all elements shall melt with fervent heat. ಭೂಮಿಯು ಅದರಲ್ಲಿರುವ ಕೆಲಸಗಳು ಏನಾಗ್ತದೆ, ಕ್ರಿಯೆಗಳೆಲ್ಲವೂ ಕೂಡ ಸುಟ್ಟು ಹೋಗ್ತದೆ. See, all the elements which are there in the earth, everything will be vanished. ಹಾಗೆ ಆ ಕೊನೆಯ ಭಾಗದಲ್ಲಿ ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. In the last part of this word, we can see that the works that in shall be burnt up. ಮನುಷ್ಯನು ಉಂಟು ಮಾಡಿರುವ ಎಲ್ಲಾ ಕೆಲಸಗಳು, ಅವನು ಸಾಧಿಸಿದ ಎಲ್ಲವೂ, ಅಂದ್ರೆ ಅವನ ಸಾಧನೆಗಳು, ಅವನ ಪ್ರಯತ್ನಗಳು, ಅವನ ಪ್ರತಿಯೊಂದು ಕಾರ್ಯಗಳು ಸಂಪೂರ್ಣವಾಗಿ ಅದು ಸುಟ್ಟು ಹೋಗ್ತದೆ. See here, the works that are there, it shall be burnt up. It means the things, what he has done, what he has invented, what and all its hard work and labor, everything will be burnt up. Amen. ಅವನು ಏನೇ ಸಾಧನೆ ಮಾಡಿರಲಿ ಎಲ್ಲವೂ ಕೂಡ ಅದು ಸುಟ್ಟು ಹೋಗ್ತದೆ. Whatever the human being did an achievement, everything will be perished. ಎಲ್ಲವೂ ಕೂಡ ಅದು ಕರಕಲಾಗಿ ಹೋಗ್ಬಿಡ್ತದೆ. Everything will become a carbon ಎಂಬುದಾಗಿ ಹೇಳಿ ದೇವರ ವಾಕ್ಯವು ಹೇಳ್ತಾ ಇದೆ. See, it has been clearly been told in this verse. ದೇವರ ವಾಕ್ಯವು ಹೇಳುವುದಾದ್ರೆ ಅದು ನಿಶ್ಚಯವಾಗಿ ಅಳಿದು ಹೋಗೇ ಹೋಗ್ತದೆ. So if the word of God, it is being noted here and been told, it will be fulfilled. ದೇವರ ವಾಕ್ಯವು ಎಂದೂ ಕೂಡ ಸುಳ್ಳು ಹೇಳೋದಿಲ್ಲ. See, nowhere the word go lie. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದು ನೆರವೇರಲೇಬೇಕು. ಇದುವರೆಗೂ ಅದು ನೆರವೇರುತ್ತಲೇ ಇದೆ ಮತ್ತು ನೆರವೇರುತ್ತೆ. See, whatever things has been told by the Lord and written in this Bible, everything will be fulfilled and it won't go in lie. ಹಾಗಾದ್ರೆ ಈ ಅಳಿವಿನಿಂದ, ಲೋಕಕ್ಕೆ ಸಂಭವಿಸುವಂತ ಈ ಅಳಿವಿನಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? Then how we can escape from this destruction? ನಾವು ಹೇಗೆ ತಪ್ಪಿಸಿಕೊಳ್ಳೋದು? How we can escape? ಹಾಗಾದ್ರೆ ಆ ನಾಶದಿಂದ ಅಥವಾ ಅಳಿವಿನಿಂದ ನಾವು ಹೇಗೆ ತಪ್ಪಿಸಿಕೊಳ್ಳುವುದು ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾಗಿದೆ. Then how we should know that how can we escape from this destruction? ಯಾರು ಕೂಡ ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. See, no one can escape from this destruction. ಸಂಪೂರ್ಣವಾಗಿ ಭೂಮಿಯಲ್ಲಿರುವ ವಸ್ತುಗಳು, ಕೆಲಸಗಳು ಸುಟ್ಟು ಲಯವಾಗಿ ಹೋಗ್ತದೆ. So everything which is there in this earth, everything, the works, everything, every element will be washed out. ಎಂಬುದಾಗಿ ವೇದವು ಸ್ಪಷ್ಟವಾಗಿ ಹೇಳಿದೆ. These things is being noted in this Bible. ಹಾಗಾದ್ರೆ ಅದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವಿದೆಯಾ ಎಂಬುದಾಗಿ ನೋಡುವಾಗ ಖಂಡಿತವಾಗಿಯೂ ಮಾರ್ಗವಿದೆ. So if you want to escape, is there, you have a doubt that is there any way to escape from destruction? Yes, it is a way to escape from this destruction. ಸರಿ, ಕರ್ತನು ಈ ಭೂಮಿಯನ್ನು ಅದ್ಭುತವಾಗಿ ಸುಂದರವಾಗಿ ಆತನು ಈ ಭೂಮಿಯನ್ನು ಸೃಷ್ಟಿಸಿದ್ದಾನೆ. See, the Lord has created this world very beautifully. ಲೋಕದಲ್ಲಿ ಮರುಭೂಮಿಯಂತಿರುವ ಪ್ರದೇಶಗಳು, ಅಧಿಕ ಉಷ್ಣದಿಂದ ಕೂಡಿದ ಪ್ರದೇಶಗಳು, ಶೀತ ಪ್ರದೇಶಗಳು ಮೊದಲು ಇರಲಿಲ್ಲ. See, before the world was not with all the seasons. ಮರುಭೂಮಿ, there was no desert, ಆಮೇಲೆ ಅಧಿಕ ಉಷ್ಣದಿಂದ ಕೂಡಿರುವಂತ ಸ್ಥಳ, and a very heat place, ಶೀತ ಪ್ರದೇಶ and very cold place. ಯಾವುದು ಕೂಡ ಇರಲಿಲ್ಲ. And all these places was not there. ದೇವರು ಎಲ್ಲವನ್ನ ಮಿತ ಶೀತೋಷ್ಣವನ್ನಾಗಿ ಸುಂದರವಾಗಿ ಸೃಷ್ಟಿಸಿದನು. So everything, each and everything, the Lord has created in a ಮಿತ ಶೀತೋಷ್ಣ, in a precious way. ಅಂದ್ರೆ ಎಲ್ಲವೂ ಕೂಡ ಒಂದೇ ಲೆವೆಲ್ ಅಲ್ಲಿ ಇತ್ತು. ಮಿತ ಶೀತೋಷ್ಣ, ಶೀತ ಉಷ್ಣ ಎರಡೂ ಕೂಡ ಹೇಗಿತ್ತು, ಎಲ್ಲವೂ ಕೂಡ ಕ್ರಮವಾಗಿತ್ತು. So all these seasons were being in on an equal manner. ಈ ಲೋಕವು ಮನುಷ್ಯನು ಜೀವಿಸುವುದಕ್ಕೆ ತಕ್ಕ ಹಾಗೆ ಅದಿತ್ತು.
the seasons where it was very comfortable to human beings to live. ಎಷ್ಟೋ ಗ್ರಹಗಳನ್ನು ದೇವರು ಉಂಟು ಮಾಡಿದರೂ ಕೂಡ ಈ ಭೂಮಿಯನ್ನು ನಾವು ವಾಸ ಮಾಡುವುದಕ್ಕಾಗಿ ಆತನು ಮಾಡಿದ್ದಾನೆ. See how many planets were being created, though to live in this world, the humans to live in this earth. He has created a earth. ಎಲ್ಲ ಜೀವರಾಶಿಗಳು ಜೀವಿಸುವುದಕ್ಕಾಗಿ, ಮನುಷ್ಯನಿಗೆ ದೇವರು ಕೂಡ ಸಂಚಾರ ಮಾಡುವುದಕ್ಕಾಗಿ ಈ ಭೂಮಿಯನ್ನು ದೇವರು ಆರಿಸಿಕೊಂಡನು. See, Lord choose this earth to make these people and to live these people, all human beings and animals, all the living things in this world, and to live with them. He introduced this earth. ಬೇರೆ ಯಾವ ಗ್ರಹಗಳಲ್ಲಿಯೂ ಕೂಡ ಮನುಷ್ಯನಿಗೆ ಜೀವಿಸಲಿಕ್ಕೆ ಆಗೋದಿಲ್ಲ. See, no other planets can have an option to humans to live. ಇದು ದೇವರ ಒಂದು ಆಯ್ಕೆಯಾಗಿದೆ. This is the a chosen thing for humans. ಅದೇ ರೀತಿಯಾಗಿ ದೇವರು ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದಾನೆ. In same way, He has also chosen us. ಲೋಕದಲ್ಲಿ ಎಷ್ಟೋ ಜನರು ಇದ್ರೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. Same way, so many people are there in this world. Still, He has chosen us. ಯಾರು ನಮ್ಮನ್ನು ಆಯ್ಕೆ ಮಾಡಿರೋದು? Who has been chosen us? ದೇವರು. The Lord has been chosen us. ಯಾರ ಮೂಲಕವಾಗಿ, ಯಾರ ಮೂಲಕವಾಗಿ ದೇವರು ನಮ್ಮನ್ನು ಆರಿಸಿಕೊಂಡರು? Through whom He has been chosen us? ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ. The word says we have been chosen by Christ. ಆಮೆನ್. ಈ ಭೂಮಿಯನ್ನು ದೇವರು ಪ್ರೀತಿ ಮಾಡಿ ಈ ಭೂಮಿಯಲ್ಲಿ ಆತನ ಮಕ್ಕಳಾದ ನಾವು ವಾಸ ಮಾಡುವುದಕ್ಕಾಗಿ ತಕ್ಕದಾದ ಸ್ಥಳವಾಗಿ ಆತನು ಇದನ್ನು ಮಾರ್ಪಡಿಸಿದ್ದಾನೆ. See, this earth was been created in this manner that a human being and animals, all the living beings can live in this world comfortably. ದೇವರು ಮೊದಲು ಸಮುದ್ರವನ್ನು ಸೃಷ್ಟಿ ಮಾಡುವಾಗ ಅದರಲ್ಲಿರುವ ನೀರುಗಳು ಹೇಗಿತ್ತು? ಶುದ್ಧವಾಗಿತ್ತು. So when the Lord was created the waters, the seas and ocean, the ocean waters were very pure. ಅದರೊಳಗಿರುವಂತಹ ಮತ್ಸ್ಯಗಳನ್ನ ನೋಡುವುದಾದ್ರೆ, ಅದರಲ್ಲಿರುವಂತಹ ಮೀನುಗಳನ್ನೆಲ್ಲವನ್ನು ನೋಡೋದಾದ್ರೆ ಒಳ್ಳೆ ಕನ್ನಡಿ ಗ್ಲಾಸ್ನಲ್ಲಿ ಇಟ್ಟ ಹಾಗೆ ಅದು ಕಾಣ್ತಾ ಇತ್ತು. See, the fish, the water animals which were inside the water, everything was being clearly seen like which has been placed in a glass. ಎಲ್ಲ ಹಳ್ಳ ಕೊಳ್ಳಗಳು, ನದಿಗಳು, ಹೊಳೆಗಳು, ಇವುಗಳಲ್ಲಿ ಹರಿಯುವಂತ ನೀರುಗಳೆಲ್ಲವೂ ಕೂಡ ಅಷ್ಟು ಶುದ್ಧವಾಗಿತ್ತು. See, everything, all the brooks, all the down parts, each and every downs and ups, everything were being fully filled with water, with pure water. ಆದರೆ ಈಗ ಅದು ಏನಾಗಿದೆ? ಶುದ್ಧವಾಗಿ ಇಲ್ಲ. See, what has happened now? It is not been it is not clear now. ಅದು ನೊರೆಗಳಿಂದ ತುಂಬಿಕೊಂಡಿದೆ. It is full of bubbles. ಕೊಳಕಾದ ನೀರುಗಳು ಹರಿಯುತ್ತಾ ಇದೆ. See, the filthy waters are flowing now. ಆದ್ರೆ ಆ ದಿನ ದೇವರು ಸೃಷ್ಟಿ ಮಾಡುವಾಗ ಎಲ್ಲವೂ ಕೂಡ ಅಷ್ಟು ಶುದ್ಧವಾಗಿತ್ತು. When the Lord created this water, everything was fully clear and pure. ಬುಗ್ಗೆಗಳೆಲ್ಲವೂ ಶುದ್ಧವಾಗಿದ್ದವು. ನೀರು, the fountains were full. It was full of clear and full clear. ಮೃಗಗಳನ್ನ ದೇವರು ಸೃಷ್ಟಿ ಮಾಡಿದನು. See, when animals were created, ಪಕ್ಷಿಗಳನ್ನು ಸೃಷ್ಟಿ ಮಾಡಿದನು. the birds were being created. ಎಲ್ಲ ಜೀವ ಜಂತುಗಳನ್ನು ಆತನು ಸೃಷ್ಟಿ ಮಾಡಿದನು. See, everything He has been created. ಎಲ್ಲವನ್ನ ಸೃಷ್ಟಿ ಮಾಡಿ ಅದನ್ನು ನೋಡುವಾಗ ಎಲ್ಲವೂ ಒಳ್ಳೆಯದೆಂದು ಆತನು ನೋಡಿದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. See, when He created all these things in this world, everything was good for Him. ಯಾವ ಒಂದು ಜೀವಿಯೂ ಕೂಡ ಕೆಡುಕನ್ನುಂಟು ಮಾಡ್ತಾ ಇರಲಿಲ್ಲ. See, no things which was not been giving trouble to anyone. ದೇವರು ಸೃಷ್ಟಿ ಮಾಡುವಾಗ ಯಾವ ಒಂದು ಜೀವಿಯೂ ಕೂಡ, ಸಿಂಹವೂ ಕೂಡ ಏನ್ ಮಾಡ್ತಾ ಇರಲಿಲ್ಲ? ಕೇಡನ್ನು ಉಂಟು ಮಾಡ್ತಾ ಇರಲಿಲ್ಲ. See, when God created the lion,
it was not hurting any people. ಈಗ ನಾವು ದುಷ್ಟ ಮೃಗ ಎಂಬುದಾಗಿ ಹೇಳುವಂತ ಯಾವ ಮೃಗಗಳು ಕೂಡ ಆ ದಿನದಲ್ಲಿ ಅವುಗಳು ಕೇಡನ್ನುಂಟು ಮಾಡ್ತಾನೆ ಇರಲಿಲ್ಲ. We say so many animals are cruel animals. All these animals did not hurt each other Amen. or any of humans. ಪ್ರತಾಪ್ ಹೋಗ್ಬಿಟ್ಟು ಸಿಂಹನ ಮುಟ್ಟಿದ್ರು ಕೂಡ ಸಿಂಹ ಕಚ್ತಾ ಇರಲಿಲ್ಲ. When Pratap was touched the lion, it did not hurt the lion. ಇವಾಗ ನಾಯಿ ಹತ್ರ ಹೋದ್ರೆ ನಾಯಿ ಕಚ್ಚುತ್ತಲ್ವಾ? Now if he goes near a dog, it will bite. ನೋಡಿ, ಆ ದಿನಗಳಲ್ಲಿ ದೇವರು ಸೃಷ್ಟಿ ಮಾಡುವಾಗ ಹೇಗಿತ್ತು? ಎಲ್ಲವೂ ಕೂಡ ಶಾಂತ ಗುಣವುಳ್ಳದಾಗಿತ್ತು. So when the Lord created all this animal on that day, everything was in full of on peace. ಕೊನೆಗೆ ಮನುಷ್ಯನನ್ನ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. Finally, he has created in his own image the human. ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿ ಎಲ್ಲವನ್ನ ಆಳ್ವಿಕೆ ಮಾಡ್ರಿ ಎಂದು ಅವರನ್ನು ಆಶೀರ್ವದಿಸಿದನು. He has been created male and female, and he has blessed to rule this world. ನಂತರ ದೇವರು ಎಲ್ಲವನ್ನು ನೋಡುತ್ತಾನೆ, ಎಲ್ಲವೂ ಕೂಡ ಒಳ್ಳೆಯದಾಗಿಯೇ ಇತ್ತು. So after that things, he sees everything was good in his sight. ಆದಿಕಾಂಡದ 1ನೇ ಅಧ್ಯಾಯದಲ್ಲಿ ಎಲ್ಲವೂ ಕೂಡ ಹೇಳಲ್ಪಟ್ಟಿದೆ. Everything it is been in written, noted in Genesis book. ನಮ್ಮ ಸಹೋದರರು ಈಗ ಬೈಬಲ್ ಸ್ಟಡಿಯನ್ನ ಆದಿಕಾಂಡದ ತೆಗೆದುಕೊಂಡು ಬರ್ತಾ ಇದ್ದಾರೆ. So brother is taking the Bible study from Genesis. ಆಮೆನ್. ನೀವೆಲ್ಲರೂ ಅದನ್ನ ಕಲಿತಾ ಇದ್ದೀರಿ. Hope everyone are learning from that one. ಆಮೇಲೆ ಆದಿಕಾಂಡದಲ್ಲಿ ಮೊದಲು ಏನಾಯಿತು, 2ನೇದಾಗಿ ಏನಾಯಿತು, 3ನೇದಾಗಿ ಏನಾಯಿತು, ಹಾಗೆ 7 ದಿನಗಳು ಏನೇನು ಸಂಭವಿಸಿತು ಎಂಬುದಾಗಿ ಎಲ್ಲ ನೀವು ನೋಡ್ತಾ ಬಂದಿದ್ದೀರಿ. See, everything you are being seeing now, you are learning now what has happened from the day 1 to 7. ಆಮೆನ್. ಸರಿ, ಅದೆಲ್ಲ ನೀವು ನೋಡುವಾಗ ಅದರಲ್ಲಿ ಕರ್ತನು ಮಾಡಿದಂತ ಎಲ್ಲವೂ ಕೂಡ ಏನಾಗಿತ್ತು? ಒಳ್ಳೆಯದಾಗಿತ್ತು ಎಂಬುದಾಗಿ ಕರ್ತನು ಹೇಳುವುದನ್ನು ನೋಡ್ತೇವೆ. See, when he created everything, when he done these things, he told everything was good for him. ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದ್ಕೊಳ್ಳೋಣ. Genesis chapter 1:31. எல்லாவற்றையும் பார்த்தார், அது மிகவும் நன்றாய் இருந்தது. சாயங்காலமும் விடியற்காலமும் ಹಾಗೆ 6ಾம் ನಾள் ಆಯಿತು. ಮತ್ತು ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಲಾಗಿ ಇಗೋ ಅದು ಬಹಳ ಒಳ್ಳೆಯದಾಗಿತ್ತು ಎಂಬುದಾಗಿ ಹೇಳಲ್ಪಟ್ಟಿದೆ. And God saw everything that he had made, and behold, it was very good. ಆತನ ಸೃಷ್ಟಿಗಳೆಲ್ಲ ಅದೇನಾಗಿದೆ? ಒಳ್ಳೆಯದೇ ಆಗಿದೆ. And whatever he made, everything was good. ಮನುಷ್ಯನನ್ನು ಉಂಟು ಮಾಡಿದ ಮೇಲೆಯೂ ಕೂಡ ಅದು ತುಂಬಾನೇ ಒಳ್ಳೆಯದಾಗಿತ್ತು. After the creation of the human beings also, it was very good. ಯಾವುದರಲ್ಲಿಯೂ ಯಾವ ಕೊರತೆಯನ್ನು ಹೇಳುವುದಕ್ಕೆ ಆಗೋದೇ ಇಲ್ಲ. There was nothing to say something was wrong in any of things which he has created. ಮನುಷ್ಯನು ಮಾಡುವಂತ ಯಾವುದಾದ್ರೂ ಒಂದು ವಸ್ತುವನ್ನ ನೋಡೋದಾದ್ರೆ ನಾವು ಅದಕ್ಕೆ ಒಂದು ಚಿಕ್ಕ ಒಂದು ಫಾಲ್ಟ್ ಅನ್ನು ನಾವು ಹೇಳ್ಬೋದು. See, if a human being or a man creates a thing, we can identify a small things, faulty things in that product. ಒಂದು ವೇಳೆ ಈ ಬಿಲ್ಡಿಂಗ್ ಅನ್ನ ತೆಗೆದುಕೊಂಡ್ರು ಕೂಡ ಬಿಲ್ಡಿಂಗ್ ಅಲ್ಲಿ ಕೂಡ ನಾವು ತಪ್ಪನ್ನ ಕಂಡುಹಿಡಿಯಬಹುದು. For example, if you take this building, we can take many faults in this building. ಈ ಬಿಲ್ಡಿಂಗ್ ಈ ರೂಮ್ ಈ ರೀತಿಯಾಗಿರಬಾರ್ದಿತ್ತು, ಆ ಕಡೆ ಇರಬೇಕಿತ್ತು, ಇದೆಲ್ಲವನ್ನ ನಾವು ತಪ್ಪನ್ನ ಕಂಡುಹಿಡಿಯಬಹುದು. See, we can identify many wrong things in this building, that this room should not be like this has to be altered like this, or this should be shifted like this. ಆದರೆ ದೇವರು ಮಾಡಿದಂತ ಯಾವುದು ಕೂಡ, ದೇವರು ಸೃಷ್ಟಿಸಿದ ಯಾವುದನ್ನು ಕೂಡ ನಾವು ಕೊರತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಇತ್ತು. See, when the Lord has been created all the things in this world, we can't tell that these things are being faulty or any wrong with that idea. These things, ಯಾವ ಕೆಟ್ಟದು ಕೂಡ ಅಲ್ಲಿ ಇಲ್ಲ. there was no bad thing. ಯಾವ ಭಯವೂ ಕೂಡ ಅಲ್ಲಿ ಇರಲಿಲ್ಲ. There was no scary thing or fear. ಈ ರೀತಿಯಾದ ಭೂಮಿಯನ್ನು ಅದರಲ್ಲಿರುವ ಎಲ್ಲವುಗಳನ್ನ ಆತನು ಸೃಷ್ಟಿಸಿದನು. This type of word he has been created that time. ಯಾವುದೇ ವಿಧವಾದ ವ್ಯಾಧಿಯನ್ನುಂಟು ಮಾಡುವ ಕ್ರಿಮಿಗಳು ಕೂಡ ಅಲ್ಲಿ ಇರಲಿಲ್ಲ. No insects were being there to give sickness to the people. ಆ ರೀತಿಯಾದ ಶುದ್ಧವಾದ ಸುಂದರವಾದ ವಾಸಿಸುವುದಕ್ಕೆ ತಕ್ಕದಾದ ಲೋಕವನ್ನು ದೇವರು ಸೃಷ್ಟಿಸಿದನು.
in that way, he has been created as a perfect world in perfect world to us. ಎಲ್ಲವನ್ನು ಕ್ರಮವಾಗಿ ಮನುಷ್ಯನಿಗೆ ತಕ್ಕ ಹಾಗೆಯೇ ಇತ್ತು. See, everything was very comfortable to human beings. ದೇವರು ಕೂಡ ದಿನವೂ ಬಂದು ಮನುಷ್ಯನೊಂದಿಗೆ ಆತನು ಸಂಚಾರ ಮಾಡಿ ಮಾತಾಡಿ ಹೋಗ್ತಾ ಇದ್ದನು. So the Lord also was coming daily and he was speaking with human beings and he was going there. ಈ ರೀತಿಯಾದ ಲೋಕವನ್ನ ದೇವರು ಸೃಷ್ಟಿ ಮಾಡಿದನು ಎಂದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. See how the creation of this world is happened. Everything it is being noted in Genesis chapter 1. ನಂತರ ಮನುಷ್ಯನು ಈ ಲೋಕದಲ್ಲಿ ವಾಸ ಮಾಡಬೇಕಾದ್ರೆ ಅವನಿಗೊಂದು ಪ್ರಮಾಣವನ್ನು ದೇವರು ಕೊಟ್ಟಿದ್ದನು. When the human beings to be live in this world, he has given a law for them. ಏನು ಅವನಿಗೆ ಭೂಮಿ ಮೇಲೆ ಜೀವಿಸಬೇಕಂದ್ರೆ ವಾಸ ಮಾಡಬೇಕಂದ್ರೆ ಅವನಿಗೊಂದು ಪ್ರಮಾಣವನ್ನು ದೇವರು ನೇಮಿಸಿದ್ರು. To live in this world, he has been given a law to them. ಈ ಲೋಕವು ಪರಿಶುದ್ಧವಾದ ಭೂಮಿ ಮತ್ತು ಇದು ದೇವರಿಗೆ ಸ್ವಂತವಾದ ಭೂಮಿ ಆಗಿತ್ತು. This world was belong to human being. ಇದು ಪವಿತ್ರವಾದ ಭೂಮಿ ಆಗಿತ್ತು. It was very pure. ಇದು ಹೇಗಿತ್ತು? ಇದು ದೇವರಿಗೆ ಸ್ವಂತವಾದ ಭೂಮಿ ಆಗಿತ್ತು. This was very owned by the Lord. ಇದರಲ್ಲಿ ಒಬ್ಬ ಮನುಷ್ಯ ಜೀವಿಸಬೇಕಾದ್ರೆ ಇಲ್ಲ ಬಾಳಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ವಾಸ ಮಾಡಬೇಕಾದ್ರೆ ಅವನು ಪವಿತ್ರನಾಗಿ ವಾಸ ಮಾಡಬೇಕು. See, if that a human being to live in this world, then he should be a perfect man. ಅವನು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು. He should not make himself imperfect. ದೇವರು ಅವನಿಗೊಂದು ವಾಕ್ಯವನ್ನ ಕೊಟ್ಟಿದ್ದಾನೆ. The Lord has given a word to him. ಅವನು ಈ ಭೂಮಿ ಮೇಲೆ ಜೀವಿಸಬೇಕಾದ್ರೆ ಹೇಗಿರ್ಬೇಕು? ಅವನು ಶುದ್ಧನಾಗಿ ಪರಿಶುದ್ಧನಾಗಿ ಅವನು ಜೀವಿಸಬೇಕಾಗಿದೆ. When he has to live in this world, he has to be a perfect man with a good ಪರಿಶುದ್ಧ with good tidings, ಹೋಲಿ with holy. ಆಮೇಲೆ ಅವನು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು. He should not make unholy. ಆಮೇಲೆ ದೇವರು ಅವನಿಗೊಂದು ವಾಕ್ಯವನ್ನು ಕೊಟ್ಟಿದ್ದಾನೆ. The Lord has given a word. ಆ ವಾಕ್ಯದಲ್ಲಿದ್ದರೆ ಮಾತ್ರವೇ ಲೋಕದಲ್ಲಿ ಬಾಳುವುದಕ್ಕಾಗುತ್ತದೆ. Only if he follows that word, then only he can live this world. ಒಂದು ವೇಳೆ ಆ ರೀತಿಯಾಗಿ ಅವನು ಬಾಳದೆ ಹೋದ್ರೆ ಈ ಲೋಕವೇ ಅವನನ್ನ ತಲೆ ಕೆಳಗಾಗಿ ಮಾಡಿಬಿಡ್ತದೆ. If he does not live according to that word, the word which he has, which is there, it will rule that man. ಇದೇ ಪ್ರಮಾಣ. That is the law. ಆಮೇಲೆ ದೇವರು ಉಂಟು ಮಾಡಿದ ಸ್ಥಳದಲ್ಲಿ ಮನುಷ್ಯನಿಗೆ ದೇವರು ಕೊಟ್ಟ ವಾಕ್ಯದ ಪ್ರಕಾರ ಜೀವಿಸಲಿಲ್ಲವೆಂದ್ರೆ ಈ ಭೂಮಿಯೇ ಅವನನ್ನ ತಲೆ ಕೆಳಗಾಗಿ ಮಾಡಿಬಿಡ್ತದೆ. What is the law given by the Lord? The law which he has to follow by the human being. If he is not living according to the world will rule him. ಇಂದಿಗೂ ಅದೇ ಪ್ರಮಾಣ. Today also the same law is being given. ಮನುಷ್ಯನು ಈ ಭೂಮಿಯಲ್ಲಿ ಬಾಳಬೇಕಾದ್ರೆ ದೇವರು ತೋರಿಸಿದ ಮಾರ್ಗದಲ್ಲೇ ಅವನು ಬಾಳಬೇಕು. If the man should live in this world, he has to live according to the word. ಅವನ ಸ್ವಂತ ಮಾರ್ಗದಲ್ಲಿ ಅವನು ಹೋಗಬಾರದು. See, he cannot go in his own way. ಕರ್ತನು ಏನ್ ಹೇಳಿದ ಅಂತ ಹೇಳಿದ್ರೆ ತೋಟದ ಮಧ್ಯದಲ್ಲಿ 2 ಮರಗಳಿದೆ. What the Lord did say in that Eden garden, there are 2 trees in mid of the garden. ಒಂದು ಜೀವ ವೃಕ್ಷ, ಇನ್ನೊಂದು ಜ್ಞಾನ ವೃಕ್ಷ. One is a life tree and one more is a knowledge tree. ಒಂದು ಜೀವ ವೃಕ್ಷ, ಇನ್ನೊಂದು ಮರಣ ವೃಕ್ಷ. One is life tree and another is a death tree. ಆ ಮರಣ ವೃಕ್ಷ ಅಂದ್ರೆ ಒಳ್ಳೆಯದನ್ನು ಮತ್ತು ಕೆಟ್ಟದ ಅರಿವನ್ನು ಹುಟ್ಟಿಸುವಂತ ಮರವಾಗಿದೆ. It's a death tree means it's a knowledge tree which reveals the good and bad. ಆಮೇಲೆ ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. So the man should choose one of these. ನೀನು ಒಳ್ಳೆಯದರ ಕೆಟ್ಟದ ಅರಿವನ್ನು ಹುಟ್ಟಿಸುವ ಮರದ ಫಲವನ್ನು ತಿಂದ ದಿನದಲ್ಲೇ ಸತ್ತೇ ಸಾಯುವಿ. If you eat the fruit of a knowledge which gives good and bad, on that day you will die. Surely die. ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದ್ಕೊಳ್ಳೋಣ.
Genesis chapter 2:17. ಆದರೆ ಮೇಲು ಕೇಡುಗಳ ತಿಳುವಳಿಕೆಯ ಮರದ ಫಲವನ್ನು ನೀನು ತಿನ್ನಬಾರದು, ಯಾಕಂದ್ರೆ ನೀನು ಅದನ್ನು ತಿಂದ ದಿನದಲ್ಲೇ ಖಂಡಿತವಾಗಿ ಸಾಯುವಿ ಅಂದನು. ನೀನು ತಿಂದ ದಿನದಲ್ಲೇ ಸತ್ತೇ ಸಾಯುವಿ. Thou eatest thereof, thou shalt surely die. ಒಂದು ಜೀವ ವೃಕ್ಷ, ಇನ್ನೊಂದು ಮರಣ ವೃಕ್ಷ. One is knowledge tree and one more is life tree. ಅದೇನ ಇಂಗ್ಲಿಷ್ ಹೇಳ್ತದೆ, ಜ್ಞಾನ ವೃಕ್ಷ, ಇಲ್ಲದ್ರೆ ನಾಲೆಡ್ಜ್ ಟ್ರೀ. Knowledge tree. ಜ್ಞಾನ ವೃಕ್ಷ ಅದು ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವಾಗಿದೆ. A tree of knowledge of good and evil. ಇದರಲ್ಲಿ ತಿಂದರೆ ಸಾಯುತ್ತಿ ಎಂಬುದಾಗಿ ಹೇಳಿ ಕರ್ತನು ಹೇಳ್ತಾ ಇದ್ದಾನೆ. Thou eatest, therefore thou shalt surely die. ಅದೇ ರೀತಿಯಾಗಿ ಇನ್ನೊಂದು ಮರ ಇದೆ, ಅದು ಜೀವ ವೃಕ್ಷ. There is one more tree over there, that is a life tree. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. That is the Lord of our Lord Jesus Christ. ಮರಣ ವೃಕ್ಷ ಅದು ಸೈತಾನನಾಗಿದ್ದಾನೆ. So the death tree, that is the Satan. ನಿನ್ನ ಮುಂದೆ ಎರಡು ಮಾರ್ಗಗಳನ್ನು ದೇವರು ಇಟ್ಟಿದ್ದಾನೆ. The Lord has given a two way. ಒಂದು, ದೇವರ ಮಾತುಗಳನ್ನು ಕೇಳಿ ಅದರಂತೆ ನಡೆಯಬಹುದು. One thing, you can listen to His word and follow His word. ಎರಡನೇದು, ಇಲ್ಲವಾದ್ರೆ ನಿನ್ನ ಸ್ವಂತ ಜ್ಞಾನದ ಪ್ರಕಾರ ನೀನು ನಡೆಯಬಹುದು. Secondly, you can walk in your own way. ನಿನ್ನ ಸ್ವಂತ ಜ್ಞಾನದ ಪ್ರಕಾರ ನಡೆದರೆ ನೀನು ಸತ್ತೇ ಸಾಯುವಿ. If you walk in your own way, you will die. Surely die. ಮನುಷ್ಯನಿಗೆ ಸರಿ ಎಂದು ತೋರುವ ಮಾರ್ಗವಿದೆ, ಆದರೆ ಅದರ ಅಂತ್ಯವು ಮರಣದ ಮಾರ್ಗವಾಗಿದೆ. ಮನುಷ್ಯನಿಗೆ For humans, ಸರಿ ಎಂದು ತೋರುವ a good way. ಸರಿ ಎಂದು ತೋರುವ ಒಂದು ಮಾರ್ಗವಿದೆ. Humans had a good knew it is a good way. ಆದರೆ ಅದರ ಅಂತ್ಯ ಮರಣದ ಮಾರ್ಗ. The way which he chooses his own way, it leads to death. ಅದು ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಾಕ್ಯ. Proverbs 14:12. ಒಬ್ಬ ಮನುಷ್ಯನಿಗೆ ಸರಿ ಎಂದು ತೋರುವ ಮಾರ್ಗವಿದೆ, ಆದರೆ ಅದರ ಅಂತ್ಯವು ಮರಣದ ಮಾರ್ಗಗಳೇ. There is a way which seemeth right unto a man, but it thereof are the ways of death. மனுஷருக்கு செம்மையாய் தோன்றுகின்றவர்கள் வழிமுண்டு அதன் முடிமோ மரண வழிகள். ಮನುಷ್ಯನಿಗೆ ಸರಿ ಎಂದು ತೋರುವ ಒಂದು ಮಾರ್ಗ ಇದೆ, ಅದು ಅದರ ಅಂತ್ಯ ಅದು ಮರಣದ ಆಗಿರುತ್ತದೆ. There is a way which seems right unto a man, but it ends thereof are the ways of death. ಸರಿ, ಆದಿಕಾಂಡದಲ್ಲಿ ಸರ್ಪವು ಹವ್ವಳನ್ನ ವಂಚಿಸದ್ದರಿಂದ ಆ ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಫಲದಲ್ಲಿ ಅವಳು ಪಾಲು ಹೊಂದಿದಳು. ಆದ್ದರಿಂದ ಅವಳು ದೇವರ ವಾಕ್ಯವನ್ನ ಮೀರಿದಳು. See, in Genesis chapter, it is clearly told that Eve chooses ಒಳ್ಳೆಯದು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರದ ಹಣ್ಣನ್ನ she chooses a knowledge tree which gives good and evil. ಅದರಲ್ಲಿ ಅವರು ಆ ಪಾಲು ಹೊಂದಿದಳು. She has been taken part, ಅಂದ್ರೆ ಅದನ್ನು ತಿಂದಳು. that is, she has been eaten. ತನ್ನ ಗಂಡನಾದ ಆದಾಮನಿಗೂ ಕೊಟ್ಟಳು ಎಂದು ವೇದದಲ್ಲಿ ನಾವು ಓದುತ್ತೇವೆ. After that, she gives the same fruit to Adam, and this has been noted in this Bible. ಹವ್ವಳು ವಂಚಿಸಲ್ಪಟ್ಟಳು. The Eve was being beguiled. ಆದಾಮನು ದೇವರ ವಾಕ್ಯವನ್ನು ಮೀರಿದ. At that time, Adam disobeyed the word of God. ಆಮೇಲೆ ಆದಾಮನು ದೇವರ ವಾಕ್ಯವನ್ನು ಏನ್ ಮಾಡ್ದ? ಮೀರಿದ. At that time, what happened? Adam disobeyed the word. ಇಬ್ಬರು ಕರ್ತನು ಹೇಳಿದ ವಾಕ್ಯಕ್ಕೆ ಅವಿಧೇಯರಾಗಿ ಅದರಲ್ಲಿ ಪಾಲು ಹೊಂದಿದ್ದರಿಂದ ಹವ್ವಳು ಸರ್ಪದೊಂದಿಗೆ ಐಕ್ಯವಾಗಿ ಸರ್ಪದ ಬೀಜವಾಗಿರುವ ಕಾಯಿನನನ್ನು ಪಡೆದಳು ಎಂದು ವೇದದಲ್ಲಿ ನಾವು ಓದುತ್ತೇವೆ. See, it has been clearly told in this Bible, after when Eve was beguiled and this was been, the same fruit was given to Adam, and through this Cain was born, and they disobeyed this word and ಅವಿಧೇಯರಾದ್ದರಿಂದ disobeyed this word. After that, they begot Cain, and they brought Cain to this world. ಅಂದಿನಿಂದ ಅವರು ಏನಾದ್ರು ಪಾಪಿಗಳಾಗಿ ಮಾರ್ಪಟ್ಟರು. From that day, what has happened? They have become sinners on this world. ಆಮೆನ್.
ದೇವರ ವಾಕ್ಯವನ್ನು ಮೀರಿದರು, ಸರ್ಪದೊಂದಿಗೆ ಹವ್ವಳು ಎಂದು ಐಕ್ಯವಾದಳು, ಅಂದಿನಿಂದ ಅವರು ಪಾಪಿಗಳಾದರು. When Eve was partaken with the serpent on the same day, they had become the sinners of this world. ಅವರು ದೇವರ ವಾಕ್ಯವನ್ನು ಏನು ಮಾಡಿದ್ರು? ಮೀರಿದ್ರು. At that time what happened? They disobeyed the word. ಆದ್ದರಿಂದ ಕರ್ತನು ಏನು ಮಾಡಿದನೆಂದ್ರೆ, ನನ್ನ ವಾಕ್ಯದ ಪ್ರಕಾರ ಜೀವಿಸಿದರೆ ಮಾತ್ರವೇ ನೀನು ಏದೆನ್ನಲ್ಲಿ ನೀನು ಬದುಕಬಹುದು. For that's the reason what the Lord told to the Adam and Eve on that day was, if you live according to my word, you can live in this Eden garden, or else you cannot live in this earth. ನನ್ನ ವಾಕ್ಯದಿಂದ ಅಗಲಿದರೆ ಏದೆನ್ನಲ್ಲಿ ನೀವು ಬಾಳಲಿಕ್ಕೆ ಆಗೋದಿಲ್ಲ. See, if you disobey my words, you cannot live in this Eden garden. ಯಾವಾಗಲೂ ಕೂಡ ಒಂದೇ ಪ್ರಮಾಣ. There is only one law to all the time, one law to everyone on all the time. ಈ ಭೂಮಿಯಲ್ಲಿ ಬದುಕಬೇಕಾದ್ರೆ ಆತನ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. See, if you want to live in this world for long days, we should live according to his word. ಆತನ ವಾಕ್ಯದ ಪ್ರಕಾರ ಜೀವಿಸಲಿಲ್ಲವೆಂದರೆ ಭೂಮಿಯೇ ಅವನನ್ನು ತಿರಸ್ಕರಿಸಿಬಿಡುತ್ತದೆ. See, if he does not live according to the world will overrule him. ನಂತರ ಕರ್ತನು ಏನು ಮಾಡಿದನೆಂದ್ರೆ, ನೀನು ದೇವರ ವಾಕ್ಯವನ್ನು ಮೀರಿದ್ರಿಂದ ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಜೀವಿಸುವುದನ್ನು ಆರಿಸಿಕೊಂಡೆ, ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನ ಬಿಟ್ಟು ಏನ್ ಮಾಡಿದೆ, ನೀನು ನಿನ್ನ ಸ್ವಂತ ಜ್ಞಾನದ ಕಡೆಗೆ ನೀನು ತಿರುಗಿಬಿಟ್ಟೆ. The Lord told to Adam that you have chosen in your own way and on your own path, so now you are become chosen a wrong tree which gives the knowledge, that is the good and evil. So you are into your own way. ಮೇನ್ ಸ್ವಂತ ಜ್ಞಾನದಿಂದ ನೀನು ಜೀವಿಸುವುದನ್ನು ನೀನು ಆರಿಸಿಕೊಂಡೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ. So you have chosen a tree of knowledge that you are able to live in your own knowledge. ಆ ರೀತಿಯಾದ ಮಾರ್ಗವನ್ನು ಆರಿಸಿಕೊಂಡದ್ರಿಂದ ಇನ್ನು ಮೇಲೆ ಏದೆನ್ನಲ್ಲಿ ನಿನಗೆ ಜೀವಿಸಲಿಕ್ಕೆ ಆಗೋದಿಲ್ಲ. So you have chosen a knowledge tree and in your own way. So that's the reason you cannot live in this Eden garden. ಆದ್ದರಿಂದ ಅವರನ್ನು ಏದೆನ್ನಿಂದ ಓಡಿಸಿದನು ಎಂಬುದಾಗಿ ಹೇಳಿ ನಾವು ನೋಡ್ತೇವೆ. That's the reason they have been chased out of Eden garden. ಆದಿಕಾಂಡ 3:24 ವಾಕ್ಯ, Genesis chapter 3:24. ಹೀಗೆ ಆತನು ಮನುಷ್ಯನನ್ನು ಹೊರಗೆ ಹಾಕಿ ಜೀವವೃಕ್ಷದ ದಾರಿಯನ್ನು ಕಾಯುವುದಕ್ಕೆ ಏದೆನ್ ತೋಟದ ಪೂರ್ವದಲ್ಲಿ ಕೆರೂಬಿಯರನ್ನು ಎಲ್ಲಾ ಕಡೆಯಲ್ಲಿ ಸುತ್ತುವ ಜ್ವಾಲೆಯ ಕತ್ತಿಯನ್ನು ಇರಿಸಿದನು. So he drove out the man and he placed at the east of the garden and the Eden the cherubims and a flaming sword which turned every way to keep the way of the tree of life. ಅವರನ್ನು ಏದೆನ್ನಿಂದ ಓಡಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. Here it is been clearly told that they have been, Adam and Eve were being chased out of Eden garden. ಏದೆನ್ನಲ್ಲಿ ವಾಸಿಸಬೇಕೆಂದರೆ ವಾಕ್ಯವು ಏನು ಹೇಳುತ್ತದೋ ಹಾಗೆಯೇ ಜೀವಿಸಬೇಕು. If you want to live in Eden garden, you have to live according to the word. ಈಗ ಅವರು ಅಲ್ಲಿಂದ ಹೊರಡಿಸಲ್ಪಟ್ಟರು. They were being chased over there. ದೇವರು ಆದಾಮನಿಗೆ ನೀನು ಭೂಮಿಯನ್ನು ಅಗಿದು ಬೆವರು ಸುರಿಸಿ ಜೀವಿಸಬೇಕು ಎಂಬುದಾಗಿ ಕರ್ತನು ಹೇಳ್ತಾನೆ. After that the Lord says to Adam that you should labor and you should ಬೆವರು ಸುರಿಸಿ, yes, shall thou eat the bread. ನೀನು ಮಣ್ಣಿಗೆ ಸೇರುವಿ ಎಂದು ಕರ್ತನು ಹೇಳಿದನು. Thou shalt return unto the ground. 3:19 ವಾಕ್ಯ, ಮಣ್ಣಿಗೆ ನೀನು ತಿರುಗುವವರೆಗೆ ನಿನ್ನ ಮುಖದ ಬೆವರನ್ನು ಸುರಿಸಿ ರೊಟ್ಟಿಯನ್ನು ತಿನ್ನುವೆ, ಯಾಕಂದ್ರೆ ನೀನು ಅದರೊಳಗಿಂದ ಅಂದರೆ ಮಣ್ಣಿನೊಳಗಿಂದ ತೆಗೆಯಲ್ಪಟ್ಟೆ, ನೀನು ಮಣ್ಣಾಗಿದ್ದೆ ಮತ್ತು ಮಣ್ಣಿಗೆ ನೀನು ತಿರುಗಿಕೊಳ್ಳುವೆ ಅಂದನು. So in Genesis chapter 3:19 it is been said, in the sweat of the face shalt thou eat bread till thou return unto the ground, for out of it wast thou taken, for the dust thou art, and shall thou return. ನೀನು ಮಣ್ಣಾಗಿದ್ದಿ ಮತ್ತು ನೀನು ಮಣ್ಣಿಗೆ ನೀನು ಸೇರ್ತೀಯಾ. See, you are from the ground. You have to return from the ground. ನಿನ್ನ ಬೆವರು ಸುರಿಸಿ ಕಷ್ಟಪಟ್ಟು ಜೀವಿಸಬೇಕು. ನೀನು You have to labor and live your sweat on your face. ಎಂಬುದಾಗಿ ಕರ್ತನು ಹೇಳಿದನು.
these things were being told by the Lord. ನಂತರ ಈ ಲೋಕವು ಕೃಷಿಗೆ ಸಂಬಂಧಪಟ್ಟಂತದ್ದಾಗಿದೆ. Then the world is full of irrigation. ಕೃಷಿ ಏನಂತಾರೆ? ಅಗ್ರಿಕಲ್ಚರ್, ಇರಿಗೇಷನ್ ಅಂತಾರೆ, ಅಗ್ರಿಕಲ್ಚರ್. ಇದೊಂದು ಕೃಷಿಗೆ ಸಂಬಂಧಪಟ್ಟಂತ ಭೂಮಿಯಾಗಿದೆ. So the world has been converted to agriculture land. ಆದ್ದರಿಂದ ಮನುಷ್ಯನು ವ್ಯವಸಾಯ ಮಾಡಿ ಜೀವಿಸಿದ. So that's the reason he did irrigation and lived this world. ಆದ್ದರಿಂದ ಮನುಷ್ಯನು ವ್ಯವಸಾಯ ಮಾಡಿ ಜೀವಿಸಿದ. ಅವನು ಮರಗಳನ್ನು, ಹಣ್ಣಿನ ಗಿಡಗಳನ್ನು, ತರಕಾರಿಗಳನ್ನು ನೆಟ್ಟು ಅದನ್ನು ತಿಂದ. See, after that he plowed the land and he raised the trees and plants and everything, and then he ate the fruit of that trees and plants. ಆಗಲೂ ಕೂಡ ಅವನು ಆರಂಭ ಮಾಡಿದಾಗ ಅಧಿಕವಾಗಿ ನಾಶ ಆಗಲಿಲ್ಲ ಭೂಮಿ. Still, when he raised these things, the world did not be perished. ಆಗ ಲೋಕವು ಅಧಿಕವಾಗಿ ಕೆಟ್ಟು ಹೋಗಲಿಲ್ಲ. The world was not in that much fault. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕಾಯಿನನ ಸಂತತಿಯವರು ಭೂಮಿಯನ್ನು ಅಗೆಯುವುದಕ್ಕೆ ಆರಂಭಿಸಿದರು ಎಂಬುದಾಗಿ ನಾವು ನೋಡ್ತೇವೆ. So in Genesis chapter 4, you can see Cain's family started to plow the land. ಭೂಮಿಯನ್ನು ಅಗಿದು ಅದರೊಳಗಿಂದ ಕಬ್ಬಿಣದ ಅದಿರುಗಳು, ತಾಮ್ರದ ಅದಿರುಗಳು, ಬಂಗಾರದ ಅದಿರುಗಳು ಇವುಗಳನ್ನೆಲ್ಲವನ್ನ ತೆಗೆಯುವುದಕ್ಕೆ ಆರಂಭ ಮಾಡಿದ್ರು. So you can see the Cain family started to take all the ornaments, all the elements from the earth. ಆಮೇಲೆ ಅದರಲ್ಲಿರುವಂತ ಅನೇಕ ವಸ್ತುಗಳನ್ನ, ಈ ಗ್ರಾನೈಟ್ ಆಗಿರ್ಬೋದು, ಬಿಲ್ಡಿಂಗ್ ಹಾಕುವಂತ ಗ್ರಾನೈಟ್ಗಳು, ಅದು ಇದು ಎಲ್ಲವನ್ನ ಭೂಮಿಯಿಂದ ಅಗಿದು ತೆಗೆಯುವುದಕ್ಕೆ ಆರಂಭ ಮಾಡಿದ್ರು. What they did, they started to dig the brass, iron and everything from the earth. ಆಯುಧಗಳನ್ನು ಅವರು ಉಂಟು ಮಾಡಿಕೊಂಡ್ರು. They started to develop the weapons. ಭೂಮಿಯೊಳಗಿಂದ ತೆಗೆದಂತ ಕೆಲವೊಂದು ವಸ್ತುಗಳಿಂದ ಸಂಗೀತ ವಾದ್ಯಗಳನ್ನು ಕೂಡ ಅವರು ಉಂಟು ಮಾಡಿದ್ರು. See, they have taken all the things from the earth and they started to make instruments. ಆಗ ಲೋಕವು ಕೈಗಾರಿಕಾ ಲೋಕವಾಗಿ ಅದು ಮಾರ್ಪಟ್ಟಿತು. So at that time, what has happened? The world was full of ಇಂಡಸ್ಟ್ರಿಯಲ್ ವರ್ಲ್ಡ್. Industrial world. ಆಮೇಲೆ ಲೋಕವು ಕೈಗಾರಿಕಾ ಲೋಕವಾಗಿ ಅಲ್ಲಿಂದ ಮಾರ್ಪಟ್ಟಿತು. So the world has changed to the industrial world. ಲೋಕವು ಕೆಟ್ಟು ಹೋಯಿತು. The world gone into wrong way. ಆಮೇಲೆ ಕೆಟ್ಟು ಹೋಯಿತು ಅಂದ್ರೆ ಏನರ್ಥ? ಓಕೆ, ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ನಂತರ ಈ ಲೋಕವು ಕೈಗಾರಿಕಾ ಲೋಕವಾಗಿ ಮಾರ್ಪಟ್ಟಿತು. So till the first and second world war, the world is being full of industries. ಎಲ್ಲಿ ನೋಡಿದರೂ ಕಾರ್ಖಾನೆಗಳು. See, wherever you see the industries, ಈ ಲೋಕವು ಅಧಿಕವಾಗಿ ಕೆಟ್ಟು ಹೋಯಿತು. the more it was being corrupted. ಕಾರ್ಖಾನೆಗಳಿಂದ ಬರುವಂತ ಕೊಳಕು ನೀರುಗಳು, ಅದರಿಂದ ಬರುವಂತ ಹೊಗೆಯು ಗಾಳಿಯೊಂದಿಗೆ ಕಲುಷಿತವಾಗಿ ನೀರುಗಳು, ಹೊಳೆಗಳೊಂದಿಗೆ ಮತ್ತು ಸಮುದ್ರದಲ್ಲಿ ಅದು ಕಲುಷಿತವಾಗಿ ಏನಾಯ್ತು? ಅಧಿಕವಾಗಿ ಕೆಟ್ಟು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. See, the things from the industries, the waste water, the waste gas, everything were being into this world and corrupted this whole world. ಸಮುದ್ರದಲ್ಲಿ ನೋಡುವಾಗ ಕಲುಷಿತವಾದ ನೀರುಗಳು ಎಲ್ಲ ಮಿಕ್ಸ್ ಆಗಿ ಏನಾಯ್ತು? ಎಲ್ಲವೂ ಕೂಡ ಅಶುದ್ಧವಾಯಿತು. See what has happened? The water from the industries, it is being led to the ocean and the ocean is being corrupted over there. ಈಗ ಲೋಕವು ನಿಧಾನವಾಗಿ ಅಳಿಯುವಂತ ಅಂಚಿಗೆ ಬಂದು ನಿಂತಿದೆ. So the world is now very near to get perished. ಆಮೇಲೆ ನಂತರ ಈ ಅಂತ್ಯ ದಿನದಲ್ಲಿ ಮಾಹಿತಿ ತಂತ್ರಜ್ಞಾನದ ಸಮಯಕ್ಕೆ ನಾವು ಬಂದಿದ್ದೇವೆ. So finally we have come into the scientific and technological life. ಮೊದಲೆಲ್ಲ ಏನೋ ಒಂದು ಯುದ್ಧ ನಡಿಬೇಕಾದ್ರೂ ಕೂಡ ಇಲ್ಲಿಂದ ಒಬ್ಬ ದೂತನನ್ನ ಅಲ್ಲಿಗೆ ಕಳುಹಿಸಿಬಿಟ್ಟು ಮಾತಾಡಿಸಬೇಕಾಗಿತ್ತು. Before when there should be a war between the kingdoms, they have to send a messenger to that country. ಇಲ್ಲ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಸಮಾಧಾನವಾಗಬೇಕಾದ್ರೆ
ಇಲ್ಲಿನ ಒಬ್ಬ ದೂತ ರಾಯಭಾರಿ ಅಲ್ಲಿಗೆ ಹೋಗಿ ಅವನೊಂದಿಗೆ ಸಂಧಾನ ಮಾತಾಡಿಕೊಂಡು ಅವನು ಬರಬೇಕಾಗಿತ್ತು. If the two kingdoms has to go in peace, he has to send the messenger to that kingdom. ಆದ್ರೆ ಈ 21ನೇ ಶತಮಾನದಲ್ಲಿ ಹೇಗಿದೆ, ಎಲ್ಲವೂ ಕೂಡ ಒಂದು ಬಟನ್ ಒತ್ತಿದ್ರೆ ಸಾಕು, ಹಲೋ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ. So in this 21st century, what has happened? Just pressing a button, we can speak to that person anywhere in this world. ಈ ದೂರವಾಣಿ ಸಂಪರ್ಕವು ಅಧಿಕವಾಗಿ ಹೆಚ್ಚಾಗಿದೆ. So now the telephone, it is being fully developed. ಇನ್ನು ಕೆಲವೊಂದು ವರ್ಷಗಳ ಹಿಂದೆ ನಾವು ಹೋಗೋದಾದ್ರೆ ತಂತಿಗಳು ಇತ್ತು, ಅದರ ಮೂಲಕ ದೂರವಾಣಿ ತಂತಿಗಳ ಮೂಲಕವಾಗಿ ನಾವು ಫೋನ್ ಅನ್ನು ಮಾಡಬೇಕಾಗಿತ್ತು. See, some years back, what has happened? They were being used the telephone lines through wire. ಲ್ಯಾಂಡ್ ಫೋನ್ ಎಂಬುದಾಗಿ ಹೇಳ್ತಾರೆ, ಮನೆಯಲ್ಲಿ ಇರುವಂತಹ ಮನೆಯ ಫೋನ್ಗಳು. It is landlines, land phone. ಆಮೇಲೆ ಆದ್ರೆ ಈಗ ಆಗಲ್ಲ, ಪ್ರತಿಯೊಬ್ಬರ ಕೈಗಳಲ್ಲೂ ಏನಿದೆ, ಎಲ್ಲರ ಕೈಗಳಲ್ಲೂ ಮೊಬೈಲ್ ಫೋನ್ಗಳಿದೆ. See, nowadays everyone have a mobile there in their hands. ಆಮೇಲೆ ಇಲ್ಲಿಂದ ನಾವು ಏನು ಮಾತನಾಡ್ತೀವೋ ಕ್ಷಣದಲ್ಲಿಯೇ ಅವರಿಗೆ ಸುದ್ದಿ ಮುಟ್ಟುತ್ತದೆ. See, whatever we speak here now, everything it is being on a fraction of second it is being delivered to them. ಈ ದಿನದಲ್ಲಿ ಇಂಟರ್ನೆಟ್ ಇಲ್ಲದೆ ಲೋಕವೇ ಚಲಿಸೋದೇ ಇಲ್ಲ. See, without internet the world cannot run. ಎಲ್ಲದೂ ಕೂಡ ನೆಟ್ ಕನೆಕ್ಷನ್ ಇದೆ. See, everything is connected through internet. ಆಮೇಲೆ ಇನ್ನು ಸ್ವಲ್ಪ ದಿನ ಹೋದ್ರೆ ಏನ್ ಬರ್ತದಂತೆ, ಏನೋ 5G ನೆಟ್ವರ್ಕ್ ಬರ್ತದಂತೆ, ಅದರಲ್ಲಿ ಕಾರು ಕೂಡ ಚಲಾವಣೆ ಮಾಡಬಹುದು. In some days there will be 5G network. Through that a car can also be driven. ಆ ರೀತಿಯಾದ ಪರಿಸ್ಥಿತಿ ಲೋಕದಲ್ಲಿದೆ. This kind of situation is there in this world. ಈ ಇಂಟರ್ನೆಟ್ ಮೂಲಕವಾಗಿ ಎಲ್ಲ ವಿಧವಾದ ಅಶುದ್ಧಗಳು ಬಂದು ಬಿಟ್ಟಿದೆ. Through this internet, all the the filthy things have come into this world. ಆದ್ರೆ ಇವತ್ತಿನ ದಿನದಲ್ಲಿ ನಾವು ನೋಡುವಾಗ ಯಾರ ಬಳಿಯಲ್ಲೂ ಕೂಡ ಏನಿದೆ, ಮೊಬೈಲ್ ಫೋನ್ಗಳು ಇದೆ. ಅವರು ಸುಮ್ಮನೆ ಅವ್ರು ಯೂಟ್ಯೂಬ್ಗಳನ್ನು ನೋಡ್ತಾರೆ, ಬೇರೆ ಏನಾದರೂ ಅವರು ನೋಡ್ತಾನೆ ಇರ್ತಾರೆ. See, nowadays you can see many people, all the people in this world having phone there in hand and watching all social media. ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಲೋಕವು ಅಧಿಕವಾಗಿ ಹಾಳಾಗಿದೆ. So through the social media the people are being fully corrupted. ಮನುಷ್ಯನ ಮನಸ್ಸು ಕೆಟ್ಟು ಹೋಗಿದೆ. So human's mind has been corrupted now. ಜನರು ದುಷ್ಟರಾಗಿ, ಭಯಂಕರರಾಗಿ, ಪಾಪಿಗಳಾಗಿ ಮಾರ್ಪಟ್ಟಿದ್ದಾರೆ. So now the people are become very corrupted and they have become as sinners. ಲೋಕವು ಅಶುದ್ಧವಾದ ಕಾರ್ಯಗಳಿಂದ, ಕಾಮಾಭಿಲಾಷೆಗಳಿಂದ, ಹಲವು ವಿಧವಾದಂತಹ ಅಶುದ್ಧ ಕಾರ್ಯಗಳಿಂದ ತುಂಬಿಸಲ್ಪಟ್ಟಿದೆ. See, the world is fully filled with all filthiness in this world, in all things. ಸಮಾಧಾನವೇ ಇಲ್ಲದೆ ಒಬ್ಬರಿಗೊಬ್ಬರು ಜಗಳವನ್ನು ಮಾಡ್ಕೊಳ್ತಾ ಇದ್ದಾರೆ. There is no peace between each others. They are been quarreling with each other. ದೇಶಗಳ ಮಧ್ಯದಲ್ಲಿ ಯುದ್ಧಗಳಿಗೆ ಆಹ್ವಾನವನ್ನು ಕೊಡ್ತಾ ಇದೆ. So each countries are giving an invitation for the war. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಂತ ಲೋಕವಾಗಿ ಮಾರ್ಪಟ್ಟಿದೆ. So each and every people are being against each other. ಲೋಕದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತಾ ಅಳಿಯುವ ಅಂಚಿಗೆ ಬಂದಿದೆ. So everything in this world, each and everything will be changing to the situation. ಈ ಭೂಮಿಯನ್ನ ನೋಡುವಾಗ ಮೊದಲನೆಯ ದೂತನು ತನ್ನ ಪಾತ್ರೆಯಲ್ಲಿದ್ದುದನ್ನು ಭೂಮಿಯ ಮೇಲೆ ಸುರಿದನು ಎಂಬುದಾಗಿ ನಾವು ನೋಡ್ತೇವೆ. When you see this world, he has been. When you see in this world that the angel is ಮೊದಲನೆಯ ದೂತನು the first angel, ತನ್ನ ಪಾತ್ರೆಯಲ್ಲಿದ್ದುದನ್ನ he has been pouring from his vessel, ಭೂಮಿಯ ಮೇಲೆ ಹೊಯ್ದನು ಎಂಬುದಾಗಿ ನೋಡ್ತೇವೆ. he has been pouring on this earth. ಆಗ ಮೃಗದ ಮುದ್ರೆ ಧರಿಸಿದವರಿಗೂ ಅದರ ಸ್ವರೂಪವನ್ನು ನಮಸ್ಕರಿಸಿದವರಿಗೂ ಹೊಳೆಯುವ ಘೋರವಾದ ಹುಣ್ಣು ಎದ್ದಿತು ಎಂದು ನಾವು ನೋಡ್ತೇವೆ. ಆಗ ಮೃಗದ ಮುದ್ರೆ ಧರಿಸಿದವರಿಗೂ, then whoever received the mark of that beast, ಅದರ ಸ್ವರೂಪವನ್ನು ನಮಸ್ಕರಿಸಿದವರಿಗೂ, whoever worshipped that beast image, ಅವರಿಗೆ ಕೊಳೆಯುವ ಘೋರವಾದ ಹುಣ್ಣು ಎದ್ದಿತು.
ಕೊಳೆಯುವ. 16ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದ್ಕೊಳ್ಳೋ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 2ನೇ ವಾಕ್ಯ. Grievous sword. ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿದ್ದುದನ್ನು ಭೂಮಿಯ ಮೇಲೆ ಒಯ್ದನು. ಆಗ ಮೃಗದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ಆರಾಧನೆ ಮಾಡಿದ ಮನುಷ್ಯರ ಮೇಲೆ ಕೊಳೆಯುವ ಘೋರವಾದ ಹುಣ್ಣು ಎದ್ದಿತ್ತು. The first went and poured out his vial upon the earth. Then fell the loathsome and grievous sword upon the man which had the mark of the beast, and upon them which worshipped his image. ಕೊಳೆಯುವ ಘೋರವಾದ ಹುಣ್ಣು ಎದ್ದಿತು. The grievous sword ಎಂದು ಹೇಳುವಾಗ ಅದು ಏನೇನಾಗಿದೆ, ಕ್ಯಾನ್ಸರು, ಏಡ್ಸು, ಅದು ಇದು ಏನೇನೋ ಆ ಕೊಳೆಯುವಂಥ ಕಾಯಿಲೆಗಳನ್ನು ನೋಡಿದ್ದೀರಿ. ನಾವು ಕೆಲವೊಂದು ಹಾಸ್ಪಿಟಲ್ ನೋಡುವಾಗ ಅದನ್ನು ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಕೊಳೆಯುವಂಥ ಹುಣ್ಣುಗಳು ಕೂಡ ಎದ್ದಿದೆ. if you see, the grievous sword means the all type of sins like cancer, AIDS and leprosy, many other types of diseases which are being infected. We are not able to see that wounds on the humans. ಹಲವು ವಿಧವಾದ ಮನುಷ್ಯನ ಜೀವ ತೆಗೆಯುವ ವ್ಯಾಧಿಗಳು ಬಂದು ಅಧಿಕವಾಗಿ ಪೀಡಿಸಿತು. See, many type of diseases which can take the life of the man, it has been affected, it has been poured. ಲೋಕವು ಈ ದಿನ ವ್ಯಾಧಿಗಳಿಂದ ತುಂಬಿದೆ. The world is now filled with the sickness. ವ್ಯಾಧಿಯೇ ಇಲ್ಲ ಅಂತ ಹೇಳುವುದಕ್ಕೆ ಆಗದಂತ ಒಬ್ಬ ಮನುಷ್ಯನು ಕೂಡ ಇಲ್ಲ. See, no man can tell he doesn't have any sickness in his body. ಆ ರೀತಿಯಾದ ಸ್ಥಿತಿ ಮನುಷ್ಯನಿಗೆ ಈ ಲೋಕದಲ್ಲಿ ಬಂದಿದೆ. So that is the situation of a human being in this world now. ಮಾತ್ರೆ ಔಷಧಿಗಳು ಇಲ್ಲದೆ ಜೀವಿಸಲಿಕ್ಕಾಗದಂತ ಕಾಲ. See, without the tablets, a man cannot live this world. ಆಮೇಲೆ ಮಾತ್ರೆ ಮೆಡಿಸಿನ್ಸ್ ಇಲ್ಲದೆ ಅವನನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ. ಆ ರೀತಿಯಾದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We are in a situation that a man, human beings cannot live without the medicine. ಕಾರಣ, The reason, ಮನುಷ್ಯನು ಈ ಭೂಮಿಯನ್ನ ಕೆಡಿಸಿಬಿಟ್ಟ. because the human being corrupted this world. ಆಮೇಲೆ ಭೂಮಿಯನ್ನು ಅಗೆದು ಅದರೊಳಗಿರುವ ಗ್ರಾನೈಟ್ಗಳನ್ನೆಲ್ಲ ತೆಗೆದು ಅದರಲ್ಲಿರುವ ಲೋಹಗಳನ್ನೆಲ್ಲವನ್ನ ತೆಗೆದು ಕಲ್ಲಿದ್ದಲು, ಪೆಟ್ರೋಲಿಯಂ ಇವೆಲ್ಲವನ್ನ ತೆಗೆದು ಭೂಮಿಯನ್ನು ಹಾಳು ಮಾಡಿದ, ಪ್ರಕೃತಿಯನ್ನ ಕೊಳ್ಳೆ ಹೊಡೆದ. See what the human being has been done. He has been taken all the elements, all the minerals from the earth, and he has been using this petrol, all this oil, coal, everything, and he corrupted this world. ಪ್ರಕೃತಿಯನ್ನು ಅವನು ಕೊಳ್ಳೆ ಹೊಡೆದಿದ್ದಾನೆ. He has been stolen the world. ಆದ ಕಾರಣ ಭೂಮಿಯ ಅಸ್ಥಿವಾರ ಅಲುಗಾಡಿಸಲ್ಪಟ್ಟಿದೆ. That's the reason the world is being it is being shaken. ಅದರ ಫೌಂಡೇಶನ್ ಏನಾಗಿದೆ, ಅಲುಗಾಡಿಸಲ್ಪಟ್ಟಿದೆ. That's the reason the foundation is being shaken now. ಅನೇಕ ಕಡೆಗಳಲ್ಲಿ ಭೂಕಂಪನ ಸಂಭವಿಸುತ್ತದೆ. That's the reason many places are the earthquakes have been emerged. ಗಮನಿಸಿ, ಮರಗಳನ್ನ ಕಡಿದು ರಸ್ತೆ ನಿರ್ಮಾಣಕ್ಕಾಗಿ ಅದನ್ನು ಉಪಯೋಗಿಸಿದ್ರು. See what they did, they chopped the trees and they made a way and made a road to travel. ಮರಗಳನ್ನ ಕಡಿದು ಬೋಟ್ ಅನ್ನ ತಯಾರು ಮಾಡಲಿಕ್ಕೆ ಮರಗಳನ್ನ ತೆಗೆದು ಉಪಯೋಗ ಮಾಡಿಕೊಂಡ್ರು. They have used these trees to create a boat. ಫರ್ನಿಚರ್ ಗಳನ್ನ ಮಾಡಿಕೊಂಡ್ರು. They did all types of furniture. ಮರಗಳನ್ನ ಕಡಿಯುವಾಗ ಕಾಡುಗಳು ನಾಶವಾಯಿತು. When the plants were being chopped, the forest has been vanished. ಪ್ರವಾಹಗಳು ಸೃಷ್ಟಿಯಾಯಿತು. Due to this, the floods were being started. ಭೂಮಿಯು ಕಾವಲಿಯಂತೆ ಕಾಯುತ್ತಾ ಹೋಯಿತು. ಕಾವಲಿ ಅಂದ್ರೆ ಗೊತ್ತಿದಲ್ಲ, ಭೂಮಿಯು ಹಂಚಿನ ಹಾಗೆ ಕಾಯಿತು. So when these things were happened, what has become? The world has become a furnace. ಆ ರೀತಿಯಾಗಿ ಕಾವಲಿಯಂತೆ ಕಾಯುತ್ತಾ ಭೂಮಿಯು ಕಾಯುತ್ತಾ ಇರುವಾಗ ಮೇಲೆ ಇದ್ದಂತ ಈ ಭೂಮಿ ಮೇಲೆ ಇದ್ದಂತ ಮಂಜುಗಡ್ಡೆಗಳೆಲ್ಲ ಕರಗಿ ಅದು ನೀರಾಗಿ ಹೋಗುವುದನ್ನು ನಾವು ನೋಡ್ತೇವೆ. When this world become a burning furnace, what has happened? The clouds which were there above the sky, what has happened? Everything was been melted. ಅದು
ಅದು into water. ಅದು ಕರಗಿ ನೀರಾಗಿ ಸಮುದ್ರಕ್ಕೆ ಸೇರುವಾಗ ಸಮುದ್ರದ ಆ ನೀರಿನ ಮಟ್ಟವು ಕೂಡ ಅಧಿಕವಾಗುವುದನ್ನು ಕೂಡ ನಾವು ನೋಡಬಹುದು. Say when these clouds are melted, the glaciers are melted, what happens? This melted water goes into the oceans and seas, and what happens? The level of the water is being raised now. ಆ ಸಮಯದಲ್ಲಿ ಏನಾಗ್ತದೆ, ಸುನಾಮಿಗಳು ಏರ್ಪಡ್ತದೆ. At that time, what happened? That time the water rushes and the tsunami raises. ಚಂಡಮಾರುತಗಳು ಬರ್ತದೆ. Many cyclones have been created now. ಅದರ ನಂತರವಾಗಿ ಜ್ವಾಲಾಮುಖಿಗಳು ಚಿಮ್ಮುತ್ತದೆ. And the volcanoes is also emerged. ಬರಗಳು ಬರುತ್ತದೆ. ಬರ ಕ್ಷಾಮ. Famines also been raised. ಬಂದು ಈ ಲೋಕವು ಅಳಿವನ್ನ ಕಾಣುತ್ತಾ ಹೋಗ್ತಾ ಇದೆ. Through these things, the world it is been going to an end and then for the ಈ destruction. ದಿನಗಳಲ್ಲಿ ನೋಡುವಾಗ ಅನೇಕ ಪಕ್ಷಿ ಪ್ರಭೇದಗಳು ನಾಶವಾಗ್ತಾ ಇದೆ. See, you can see in this world many birds are being destroyed. ಅನೇಕ ಪ್ರಾಣಿ ಪ್ರಭೇದಗಳು ಕೂಡ ನಾಶವಾಗುವುದನ್ನು ನೋಡ್ತೇವೆ. See, you can see many animals also being destructed. ಆಮೇಲೆ ಅದು ಸತ್ತು ಅದು ಕಾಣದೆ ಹೋಗಿದೆ, ಅದು ಜಾತಿಯೇ ಇಲ್ಲದೆ ಹೋಗಿದೆ. See, many animals which were are being created, everything was been lost now, is not available. ನೀವು ಕೇಳಿರ್ಬೋದು, ಈ ಮೇಲೆ ಹಾಕುವಂತ ಈ ಟವರ್ಗಳು, ದೂರವಾಣಿಯ ಈ ಟವರ್ಗಳನ್ನು ಹಾಕೋದ್ರಿಂದ ಈ ಗುಬಚ್ಚಿ ಎಂಬುದಾಗಿ ಬರುವಂತ ಈ ಚಿಕ್ಕ ಚಿಕ್ಕ ಪಕ್ಷಿಗಳು ಅದು ಹುಡುಕೋದಕ್ಕೆ ಸಿಗ್ತಾ ಇಲ್ಲ, ಕಾಣ್ತಾನೆ ಇಲ್ಲ. Tower now the small birds we cannot able to see the small birds. The sparrows we cannot see. ಅದೀಗ ಕಾಣೋದಕ್ಕೆ ಇಲ್ಲ. We are not able to see the sparrows. ಅವರು ಆ ಸಂಶೋಧನೆ ಪ್ರಕಾರ ಅವರು ಹೇಳ್ತಾರೆ, ಈ ಒಂದು ನೆಟ್ವರ್ಕ್ ನಿಂದ ಆ ಒಂದು ಪಕ್ಷಿಗಳೆಲ್ಲ ಸತ್ತು ಹೋಗಿದೆ ಎಂಬುದಾಗಿ ಹೇಳ್ತಾರೆ. Due to the signals, the sparrows are being lost. ಮನುಷ್ಯನ ಆಯುಷ್ಯದ ದಿನಗಳು ಕೂಡ ಕಡಿಮೆಯಾಗಿ ಅತಿ ಬೇಗನೆ ಸಾಯುವ ಸ್ಥಿತಿಯಲ್ಲಿ ಇದ್ದಾನೆ. Now the age of the man is also coming down. He is being dying in a small age. ಕಾರಣ ಮನುಷ್ಯನು ತನ್ನ ಬುದ್ಧಿಯಿಂದ ತನ್ನ ಜ್ಞಾನದಿಂದ ಜೀವಿಸಲು ಆರಂಭಿಸಿದ. What is the reason? The reason is the man started his life in his own way. ಮೊದಲೆಲ್ಲ ಎಷ್ಟು ವರ್ಷ ಜೀವಿಸ್ತಾ ಇದ್ದ ಮನುಷ್ಯ? ಅಧಿಕವಾಗಿ ಬೈಬಲ್ ನಲ್ಲಿ ಜೀವಿಸಿದ ವ್ಯಕ್ತಿ ಯಾರು? ಮೆತುಶಲ. ಅವ್ರು ಎಷ್ಟು ವರ್ಷ ಬದುಕಿದ? 962. ಸರಿನಾ? 62ನೇನಾ? 69. 969 ವರ್ಷ. ಎಷ್ಟು ವರ್ಷ? 969 years ಅವನು ಬದುಕದ. 969 years Methuselah was been there in this world. ಆದ್ರೆ ಈಗ ಎಷ್ಟು ವರ್ಷ ಬದುಕ್ತಾನೆ? Nowadays how many years the people are living now? ಇವಾಗ ಹೆಚ್ಚು ಅಂದ್ರೆ 70 ಅಥವಾ 80 ಕೂಡ ಹೋಗಲ್ಲ. 30, 50, 40, 50 ಜಾಸ್ತಿ. ಅವ್ನು ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾರೆ ಅಂದ್ರೆ ಒಂದು 55, 60. ಓಕೆ, ನೋಡಿ ಅವನ ಆ ಒಂದು ಸಾಯುವ ಸ್ಥಿತಿಯು ಕೂಡ ಅದು ಹತ್ತಿರವೇ ಆಗಿದೆ. So the age of the man is also been coming down. Now the age of a man is average is 40, 60, 70. That's all. ಕಾರಣ ಅವನು ಸ್ವಂತ ಜ್ಞಾನದಿಂದ ಜೀವಿಸೋದಕ್ಕೆ ಹೋದ. So the reason is he lived in his own way with his own knowledge. ದೇವರ ವಾಕ್ಯದಿಂದ ಜೀವಿಸದೆ, ನಂಬಿಕೆಯಿಂದ ಜೀವಿಸದೆ, ಅವನ ಸ್ವಂತ ಅರಿವಿನಿಂದ ಜೀವಿಸುವಾಗ ಲೋಕವು ನಾಶಕ್ಕೆ ಸಮೀಪವಾಯಿತು. So when he lived in his own knowledge, in his own way, his life get into destruction in a short period. ಸಮುದ್ರವನ್ನ ತೆಗೆದುಕೊಳ್ಳುವಾಗ ಸಮುದ್ರದಲ್ಲಿ ಅಣು ಸ್ಥಾವರಗಳ ಕೊಳಕುಗಳೆಲ್ಲವೂ ಕೂಡ ಸೇರುವಾಗ ಅದರಲ್ಲಿ ರೇಡಿಯೇಷನ್ಗಳು ಉತ್ಪತ್ತಿಯಾಗ್ತದೆ. See, if you take oceans and seas, you can see the wastewater which emerge from the industries. Everything is being corrupted, and through this the radiations are being started now. ಈ ಅಣು ಬಾಂಬುಗಳನ್ನೆಲ್ಲ ತಯಾರಿಸಿದಂತ ಈ ತ್ಯಾಜ್ಯ ವಸ್ತುಗಳನ್ನ ಅವರು ಸಮುದ್ರದಲ್ಲೇ ಬಿಡ್ತಾರೆ. ಅಣು ಬಾಂಬ್ಗಳು,
ಈ ನ್ಯೂಕ್ಲಿಯರ್ ಬಾಂಬ್ಸ್ಗಳು ಇವುಗಳನ್ನೆಲ್ಲ ತಯಾರು ಮಾಡುವಂತ ತ್ಯಾಜ್ಯಗಳನ್ನ ಸಮುದ್ರದಲ್ಲೇ ಬಿಡುವಾಗ ಅದರೊಳಗಿರುವಂತಹ ಕಲ್ಮಶಗಳೆಲ್ಲವೂ ಸೇರಿ ರೇಡಿಯೇಷನ್ಗಳು ಉಂಟಾಗ್ತದೆ. See, all the waste parts of the missiles or gunpowder, everything it is being sent into the ocean, and through this the different types of radiation are being started in the oceans. ಮನುಷ್ಯನ ಆಯುಷ್ಯದ ದಿನವನ್ನ ಅದು ಕಡಿಮೆ ಮಾಡ್ತದೆ. Through this the age of the man it is getting down now. ಅದು ಶರೀರದ ಭಾಗಗಳು ನಶಿಸಿ ಹೋಗುವಂತೆ ಮಾಡುತ್ತದೆ. Through this what happened, the body, the human's body fitness getting down. ಎಲ್ಲ ಕಾರ್ಖಾನೆಗಳ ಕೊಳಕುಗಳು ಸಮುದ್ರದಲ್ಲಿ ಸೇರುವುದರಿಂದ ಸಮುದ್ರವು ಅಶುದ್ಧವಾಗಿದೆ. The wastewater from the industries which is being sent to the oceans, through this all oceans are being corrupted. ವಾಕ್ಯ ಹೇಳ್ತದೆ, ಎರಡನೇ ದೂತನು ತನ್ನ ಪಾತ್ರೆಯಲ್ಲಿದ್ದದನ್ನು ಸಮುದ್ರದಲ್ಲಿ ಹೊಯ್ದನು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇ ದೂತನು ತನ್ನ ಪಾತ್ರೆಯಲ್ಲಿದ್ದದನ್ನು ಸಮುದ್ರದ ಮೇಲೆ ಹೊಯ್ದಾಗ ಅದು ಸತ್ತವನ ರಕ್ತದ ಹಾಗಾಯಿತು. ಸಮುದ್ರದಲ್ಲಿ ಬದುಕುವ ಪ್ರತಿಯೊಂದು ಜೀವಿಯು ಸತ್ತಿತು. 16ನೇ ಅಧ್ಯಾಯ 3ನೇ ವಾಕ್ಯ. ಎರಡನೇ ದೂತನು ತನ್ನ ಪಾತ್ರೆಯಲ್ಲಿದ್ದದನ್ನು ಸಮುದ್ರದಲ್ಲಿ ಹೊಯ್ದನು. See, the second angel poured out his vial upon the sea. ಅದು ಸತ್ತವನ ರಕ್ತದ ಹಾಗೆ ಆಯಿತು. It became the blood of a dead man. ಸಮುದ್ರದ ನೀರು ವಿಷವಾಯಿತು. Say the ocean water become poison. ಅದು ರಕ್ತದ ಹಾಗೆ ಬದಲಾಯಿತು ಎಂಬುದಾಗಿ ನೋಡ್ತೇವೆ. It has been turned into blood. ಆಗ ಅದರೊಳಗಿರುವಂತಹ ಜಲಚರಗಳು, ತಿಮ್ಮಿಂಗಲಗಳು ಸಾಯುತ್ತವೆ. And what the living creatures which was there into that ocean, everything was being died over there. ಸಮುದ್ರ ಮಹಾಘೋರವಾದ ಒಂದು ಸ್ಥಿತಿಗೆ ತಲುಪಿದೆ. Now the ocean is into a bad condition. ಕಳೆದ ಸಾರಿ ತಮಿಳುನಾಡಿಗೆ ನಾವು ಹೋದಾಗ ಆ ಕೊಳಕ ನೀರಲ್ಲೇ ನಾವು ಆಟ ಆಡಿ ಬಂದಿದ್ದೇವೆ. Last time when we went to Tamil Nadu, we went Chennai, we went to the ocean, the sea. There we played with that filthy water only. ಎಲ್ಲ ನೊರೆ ನೀರುಗಳು ಅದರಲ್ಲೇ ಎಲ್ಲರೂ ಎಂಜಾಯ್ ಮಾಡಬೇಕಿದ್ದೀವಿ. It is full of foam water. In that same water, everyone enjoyed their life. ಸರಿ, ಸಮುದ್ರ ಮಹಾಘೋರವಾದ ಸ್ಥಿತಿಗೆ ಬಂದು ತಲುಪಿದೆ. So the sea and the ocean has come into that bad condition. ಅಷ್ಟೇ ಅಲ್ಲ, ನದಿಗಳನ್ನು ನೋಡುವಾಗ ಕಾರ್ಖಾನೆಗಳ ಕೊಳಕು ನೀರುಗಳು, ಮೋರಿಯ ಗಲೀಜು ನೀರುಗಳು ಎಲ್ಲವೂ ಕೂಡ ನದಿಗಳಿಗೆ ಸೇರಿ ಅದು ವ್ಯವಸಾಯಕ್ಕೆ ಯೋಗ್ಯವಿಲ್ಲದ ರೀತಿಯಲ್ಲಿ ಇದೆ. See, not only that, the water from the industries and from the homes, the wastewater, all this water has been fed to the ocean. Through this what happened, the waters are not able to use for their irrigation. ನದಿಗಳ ನೀರು ಪ್ರಯೋಜನವಿಲ್ಲದೆ ಹೋಯಿತು. So the river water also be fully corrupted and it is not useful to the people. ಆ ನೀರನ್ನು ಕುಡಿಯೋದು ಕೂಡ ಪ್ರಯೋಜನವಿಲ್ಲದೆ ಆಯಿತು. See, it is not able to drink for us also. ರಾಸಾಯನಿಕ ಕೊಳಕುಗಳು ಸೇರಿರುವುದರಿಂದ ಮನುಷ್ಯನ ಆರೋಗ್ಯವನ್ನು ಅದು ಕೆಡಿಸ್ತದೆ. See, with the minerals mixed with this water, we are not able to drink this water now. ಅದರ ಮೂಲಕವಾಗಿ ನೆಲದ ಒಳಗಿನ ಜಲವು ಕೂಡ ಕೆಟ್ಟು ಹೋಯಿತು. That's through this what has happened. Through this minerals, the earth which is under the ocean is also being corrupted. ನೀರಿನ ಬುಗ್ಗೆಗಳು, ಜಲಗಳು ಬಾಧಿಸಲ್ಪಟ್ಟು. So the water, it has the fountains, ಜಲಗಳು ಬಾಧಿಸಲ್ಪಟ್ಟು. The water, the oceans, the seas, everything has been corrupted. ಮನುಷ್ಯನಿಗೆ ಜೀವಿಸಲಿಕ್ಕೆ ಆಗ್ತಾ ಇಲ್ಲ. Now the humans are not able to live. ಆದರೂ ಕೂಡ ಜೀವಿಸಬೇಕಲ್ಲ, ಆಮೇಲೆ ಜೀವಿಸ್ತಾ ಇದ್ದಾನೆ ಅಷ್ಟೇನೆ. Still he has to live. That's the reason he is living over here. ಕಾರಣವೇನೆಂದರೆ ಅವನ ಅರಿವು ಸ್ವಂತ ಜ್ಞಾನದಿಂದ ತೆಗೆದುಕೊಂಡಂತ ನಿರ್ಧಾರ. What is the reason? The reason is he is living in his own
knowledge is in his own path. ದೇವರ ವಾಕ್ಯವನ್ನು ತಿರಸ್ಕರಿಸುವುದರಿಂದ ಈ ರೀತಿಯಾಗಿ ಸಂಭವಿಸುತ್ತದೆ. See, if you deny the word, these things will come into the picture. ಅದು ಮಾತ್ರವೇ ಅಲ್ಲ, ಆಕಾಶವನ್ನು ನೋಡುವಾಗ ಶುದ್ಧವಾದ ಗಾಳಿಯಲ್ಲಿಲ್ಲ. See, if you see the heavens, the skies, we are not able to take a clean air. ಧೂಳು ಸಹಿತವಾದ ಗಾಳಿ ಬೀಸ್ತಾ ಇದೆ. Now it is full of mixture of the air is mixture of all types of poisonous gases. ವಾಹನಗಳ ಹೊಗೆಗಳು ಅದು ಎಲ್ಲಿ ಸೇರ್ಕೊಂಡಿದೆ? ನಮ್ಮ ಈ ವಾತಾವರಣದಲ್ಲಿ ಸೇರ್ಕೊಂಡಿದೆ. Say now the vehicles smoke has been mixed with the air. ಇದರಿಂದ ಏನು ಸಂಭವಿಸುತ್ತೆ? Through this what will happen? ಬ್ಲಡ್ ಕ್ಯಾನ್ಸರ್ಗಳು ಬರುತ್ತೆ. Through this the blood cancer will start. ಆಮೇಲೆ ವಾಹನಗಳು ಜಾಸ್ತಿ ಆಗ್ತಾ ಅದರ ಹೊಗೆಗಳು ಜಾಸ್ತಿ ಆಗ್ತಾ ಏನಾದ್ರು ಗಾಳಿಯು ಕಲುಷಿತವಾಗಿದೆ. Say when the air is polluted, when the air is polluted with the vehicles, and when vehicles starts to raise more and more, what happens? The air is polluted. ಮನೆಗಳಲ್ಲಿ ಉಪಯೋಗಿಸುವಂತ ಶೀತವಾಹಕಗಳು, AC, ರೆಫ್ರಿಜರೇಟರ್, ಇವುಗಳಿಂದ ಬರುವಂತ ಆ ಒಂದು ಗಾಳಿ ಅದು ಮೇಲೆ ಹೋಗಿ ಅದು ಕೂಡ ವಾಯುಮಂಡಲವನ್ನ ಕೆಡಿಸಿ ಬಿಡುತ್ತದೆ. And also the items which we are using at home for air conditioning, refrigerator, through this many types of gases emerge, comes out, and it is being mixed with the sky. ಇವುಗಳಿಂದೆಲ್ಲ ಏನಾಗುತ್ತೆ? Through this what happens? ನಿಮಗೆ ಗೊತ್ತಿದೆ, ಓಝೋನ್ ಎಂಬಂತ ಪರದೆ ಮೇಲೆ ಇದೆ ಆಕಾಶ ಮಂಡಲದಲ್ಲಿ. See, there is a ozone. ಏನಪ್ಪ ಇದೆ ಆಕಾಶದಲ್ಲಿ? ಕೇಳಿದ್ದೆ ಅದ್ರ ಬಗ್ಗೆ? ಓಝೋನ್ ಎಂಬಂತ ಪರದೆ ಏನಾಗ್ತಾ ಇದೆ? ಅದು ಹೋಲ್ ಬಿದ್ದಿದೆ, ತೂತುಗಳು ಆಗ್ತಾ ಇದೆ. See, now the ozone layer has become a big hole. ಎಲ್ಲ ಕಡೆ ಆ ಓಝೋನ್ನ ಆ ಒಂದು ಪರದೆ ಮೇಲೆ ಹೋಲ್ಗಳು ಬಿದ್ದಿರೋದ್ರಿಂದ, so the big holes are being erupted in the ozone layer. ಸೂರ್ಯನ ಕಿರಣಗಳು ನೇರವಾಗಿ ಮನುಷ್ಯನ ಮೇಲೆ ಬೀಳ್ತಾ ಇದೆ. Due to this, the rays of the sun, it is getting down and falling upon the human beings. ಮೃಗ ಪಕ್ಷಿಗಳನ್ನ ಅದು ತಾಕ್ತಾ ಇದೆ. It has been affecting the animals and birds. ಅದು ವ್ಯಾಧಿಗಳನ್ನ ಉಂಟು ಮಾಡ್ತದೆ. And through this, many sickness have been started. ಮನುಷ್ಯನು ತನ್ನ ಜ್ಞಾನದಿಂದ ಎಲ್ಲವನ್ನ ಕೆಡಿಸಿಬಿಟ್ಟ. The humans, with his own knowledge, everything he has been corrupted. ಅದೇ ರೀತಿ ವಿಜ್ಞಾನಿಗಳು ಏನ್ ಮಾಡ್ತಾರೆ ನೋಡಿ? Same way what this scientists do. ಎಲ್ಲ ಗಿಡ ಪ್ರಾಣಿ ಪಕ್ಷಿಗಳನ್ನ ಏನ್ ಮಾಡ್ತಾ ಇದ್ದಾರೆ? ಹೈಬ್ರಿಡ್ ಮಾಡಿಬಿಡ್ತಾ ಇದ್ದಾರೆ. See what these scientists are doing with this trees and plants. They are making hybrid plants and hybrid trees. ಒಂದು ನಾಯಿನ ತೆಗೆದುಕೊಂಡ್ರೆ ಅದನ್ನು ಕೂಡ ಹೈಬ್ರಿಡ್ ಮಾಡಿ ಅದೊಂಥರ ಬ್ರೀಡ್ ನಾಯಾಗಿ ಮಾರ್ಪಟ್ಟಿದೆ. See, if you take a dog, the dog also being hybrided and it is being mixed with other dog. ಆಮೇಲೆ ಒಂದು ಸ್ತೋತ್ರ ಏನ್ ಹೇಳ್ತಾರೆ, ಈ ಎಲೆ ಕೋಸುಗಳೆಲ್ಲ ಚಿಕ್ಕದಾಗಿತ್ತು, ಅದನ್ನ ಹೈಬ್ರಿಡ್ ಮಾಡಿ ದೊಡ್ಡದಾಗಿ ಮಾಡಿಬಿಟ್ರು. If you see the cabbages at that time, the old ages, you will get in a smaller sizes. Nowadays we are getting in a bigger sizes. ಅದರ ನಂತರವಾಗಿ ಇನ್ನು ಅನೇಕ, ಈಗ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡ್ರೆ ಅದು ತುಂಬಾ ಚಿಕ್ಕದಾಗಿತ್ತು, ಆದ್ರೆ ಅದನ್ನ ಹೈಬ್ರಿಡ್ ಮಾಡಿದಾಗ ಅದು ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. See, when initially it was the watermelon was in a small size and shape. Now the watermelons are in a bigger shape and bigger size. ಪಕ್ಷಿಗಳನ್ನ ತೆಗೆದುಕೊಳ್ಳುವಾಗ ಇವನು ಕೋಳಿನ ತಿಂತೀರಿ, ಈ ಕೋಳಿಗಳು ಎಷ್ಟು ದಿನದಲ್ಲಿ ಬೆಳೀತದಂತೆ ಗೊತ್ತಾ? ಎಷ್ಟು ದಿನದಲ್ಲಿ ಬೆಳೆಯುತ್ತೆ ಕೋಳಿ? 25 ದಿನದಲ್ಲೇ ಅದು ದೊಡ್ಡದಾಗಿ ಬಿಡ್ತದೆ. See, nowadays you all eat chicken. ಏನ್ ಮಾಡ್ತಾರೆ? That will grow in a short period. In 25 days it will come into the stage of a big hen. ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ.
what they do, they give an injection to them. ಇಂಜೆಕ್ಷನ್ ಕೊಟ್ಟ ಕೆಲವೇ ದಿನಗಳಲ್ಲಿ ಅದು ದೊಡ್ಡ ಕೋಳಿಯಾಗಿ ಮಾರ್ಪಡ್ತದೆ. Immediately when they give an injection, in a short period, it develops its body ಆದ್ರೆ in a good way. ನಮ್ಮ ಮನೆಗಳಲ್ಲಿ ಬೆಳೆಸುವಂತ ಈ ನಾಟಿ ಕೋಳಿಗಳು 6 ತಿಂಗಳಾದ್ರೂ ಕೂಡ ದೊಡ್ಡವಾಗೋದಿಲ್ಲ ಅಂತದೆ. ಅದು ಹೆಂಗಿದೆಯೋ ಹಂಗೆ ಕಾಣ್ತಾ ಇರ್ತದೆ ನಮಗೆ. If you notice the hens which is been taken care at home, it is not still. If you take 6 months, 1 year also, we can't see the height and the weight of the chicken in a bowl. ಆಮೇಲೆ ಇದನ್ನ ತಿಂದಾಗ ಏನಾಗ್ತದೆ, ನಮ್ಮ ದೇಹವು ಕೂಡ ಆ ಪ್ರಾಣಿಯ ದೇಹದಾಗಿ ಆಗ್ಬಿಡ್ತದೆ. See, if you eat this type of flesh, what happens? Our body also become as like the flesh of the of these hens. ಆಮೇಲೆ ನೋಡಿ, ಕೆಲವ್ರನ್ನ ನೋಡಿದಾಗ ಹೇಳ್ತಾರೆ ಇದೊಬ್ಬ ಫಾರ್ಮ್ ಕೋಳಿ ಎಂಬುದಾಗಿ ಹೇಳ್ತಾರೆ. ಕೆಲವ್ರನ್ನ ನೋಡಿ, See, if you see some people, they will tell that the person that he is like a farm hen. ಆಮೇಲೆ ಇನ್ನು ಹಳೆಯ ವ್ಯಕ್ತಿಗಳನ್ನ ನೋಡಿ, ಹಳೆಯ ಮುದುಕರನ್ನ ನೋಡಿ ಹೇಳ್ತಾರೆ ಇವನು ನೋಡಿ ನಾಟಿ ಕೋಳಿ ಎಂಬುದಾಗಿ ಹೇಳ್ತಾರೆ. If you see old people, then they will tell that he is a country hen. ಏನಾಗಿದೆ, ಎಲ್ಲವೂ ಕೂಡ ಹೈಬ್ರಿಡ್ ಆಗಿದೆ. See, everything is now corrupted. ಎಲ್ಲವನ್ನು ಈ ವಿಜ್ಞಾನಿಗಳು ಏನ್ ಮಾಡಿದ್ರು, ಕಲಬೆರಿಕೆ ಮಾಡುವಾಗ ಕಲಬೆರಿಕೆಯಾದ ಕಾರ್ಯಗಳು ಉಂಟಾಗ್ತದೆ. See, when the humans being corrupted, everything is being corrupted in this world. ಕಲಬೆರಿಕೆಯ ಮೃಗಗಳು, ಹೈಬ್ರಿಡ್ ಕಲಬೆರಿಕೆ ಪಕ್ಷಿಗಳು, ಕಲಬೆರಿಕೆ ಸಸ್ಯಗಳು, ಇನ್ನು ಮುಂತಾದವುಗಳನ್ನ ಮನುಷ್ಯ ತಿನ್ನುವಾಗ ಏನು ಸಂಭವಿಸುತ್ತೆ? When man eats all types of hybrid things, the vegetables, fruits, meat, flesh, everything, what happens? He will also become a hybrid man. ಮನುಷ್ಯನ ಆಯುಷ್ಯದ ದಿನಗಳು ಕಡಿಮೆ ಆಗ್ತದೆ. And the man age will automatically reduce. ಅವನಿಗೆ ಅನೇಕ ರೋಗಗಳು ಅವನ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. See, many sickness come into his life. ಶುಗರು, ಡಯಾಬಿಟಿಸು, BP, ಏನೇನೆಲ್ಲ ಹೇಳ್ತಾರಲ್ವ, ಅವೆಲ್ಲವೂ ಕೂಡ ಏನಾಗ್ತದೆ, ಆರಂಭವಾಗ್ತದೆ. See, he gets all type of sickness, sugar, BP, asthma, etc., etc. ಅವರ ದೇಹದ ಒಳಗಿನ ಅಂಗಗಳು ಕ್ಷೀಣಿಸುತ್ತದೆ. See, all the chemicals shrink the body. ಯಾವ ವಸ್ತುವು ಕೂಡ ಆರೋಗ್ಯಕರವಾಗಿ ಇಲ್ಲ. See, no things in this world is healthy. ಯಾವ ತಿನ್ನುವಂತ ಆಹಾರವು ಆರೋಗ್ಯಕರವಾಗಿ ಇಲ್ಲ. See, no things which they are eating is healthy. ಎಲ್ಲವೂ ಕಲಬೆರಕೆಯಾಗಿದೆ. See, everything is corrupted. ಆಮೇಲೆ ನಾವು ತಿನ್ನುವ ಎಲ್ಲ ಆಹಾರಗಳು ಕಲಬೆರಕೆಯಾದ ರಾಸಾಯನಿಕ ಮಿಶ್ರಣವಾಗಿದೆ. See, everything which we eat, everything is being corrupted. ಈ ರೀತಿಯಾಗಿ ಕಲಬೆರಕೆಯನ್ನು ತಂದದ್ರಿಂದ ಮನುಷ್ಯನು ಜೀವಿಸಲಿಕ್ಕೆ ಆಗದ ಸ್ಥಿತಿ ಬಂದಿದೆ. See, this type of things which we eat now, everything, if they eat these things, the man, he is also being corrupted. ಶುದ್ಧವಾದ ಗಾಳಿ ಇಲ್ಲ, there is no clean air, ಶುದ್ಧವಾದ ನೀರಿಲ್ಲ, there is no clean water, ಶುದ್ಧವಾದ ಆಹಾರವಿಲ್ಲ, there is no clean food. ಈ ರೀತಿಯಲ್ಲಿ ಲೋಕದಲ್ಲಿ ಜೀವಿಸುವುದಕ್ಕೆ ಆಗದ ಸ್ಥಿತಿಯಲ್ಲಿ ಅಳಿಯುವ ಅಂಚಿನಲ್ಲಿ ಬಂದಿದೆ. So in this world, all these things are being coming into the step of the destruction. ಅಷ್ಟೇ ಅಲ್ಲ, ಒಂದೊಂದು ದೇಶಗಳು ಆಯುಧಗಳನ್ನು ತಯಾರಿಸಿಕೊಳ್ಳುತ್ತಾ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ. So not only that, each and every country is been making ready their weapons. ಈ ಲೋಕದಲ್ಲಿ ತಯಾರಿಸಲ್ಪಟ್ಟಂತ ಎಲ್ಲ ಆಯುಧಗಳನ್ನು ನೋಡುವಾಗ ಸುಮಾರು 40,000 ಲೋಕವನ್ನ ನಾಶ ಮಾಡುವಷ್ಟು ಅಣು ಆಯುಧಗಳನ್ನು ಸಿದ್ಧ ಮಾಡಿಟ್ಟುಕೊಂಡಿದ್ದಾರೆ. Each and every country is been creating many weapons, and they can kill 40 type of this world with 40,000 countries like this. ಎಷ್ಟು? 40,000 ಲೋಕಗಳನ್ನ ನಾಶ ಮಾಡುವಷ್ಟು ಅಣು ಆಯುಧಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. See, each country can destroy 40,000 countries. In that way, they have been
invented that type of weapons with them, weapons and missiles with them. ನೋಡಿ, ಮನುಷ್ಯ ಎಲ್ಲವನ್ನ ಮಾಡ್ತಾ ಬಂದ, ಈಗ ತಾನು ಅದರಲ್ಲಿ ಸುಟ್ಟೋಗೋದಕ್ಕಾಗಿ ಅವನೇ ಅಣು ಬಾಂಬುಗಳನ್ನ, ಅಣು ಆಯುಧಗಳನ್ನ ತನ್ನ ಜ್ಞಾನದಿಂದಲೇ ಅದನ್ನು ಸೃಷ್ಟಿ ಮಾಡಿಕೊಂಡ. See what has happened now, through his own knowledge, what he has done, he has been creating atom bombs to destroy himself. ಅದನ್ನ ಯುದ್ಧದಲ್ಲಿ ಬಳಸುವಾಗ ಎಲ್ಲವೂ ಅಳಿದು ಸರ್ವನಾಶವಾಗ್ತದೆ. When these atomic bombs are being used in the war, everything will be destroyed. ಅದು ಅಧಿಕ ಉಷ್ಣವನ್ನು ಏರ್ಪಡಿಸಿ, ರೇಡಿಯೇಷನ್ ಅನ್ನ ಏರ್ಪಡಿಸಿ, ಅದು ಸಿಡಿದ ಜಾಗದಲ್ಲಿ ಒಂದು ಹುಲ್ಲು ಕೂಡ ಬೆಳೆಯದಂತದ್ದು ಮಾಡಿಬಿಡ್ತದೆ. See, when these atomic bombs are being exploded at the place which is being exploded, what happens? There will be no grass will be emerged from the earth. ಈ ರೀತಿಯಾದ ಆಯುಧಗಳನ್ನು ಮನುಷ್ಯನು ಸಿದ್ಧ ಮಾಡಿಟ್ಟಿದ್ದಾನೆ. This type of missiles and weapons are being created, invented by the humans. ಹೀಗೆ ಸಿದ್ಧ ಮಾಡಿರುವುದರಿಂದ ಸಂಪೂರ್ಣ ಲೋಕವೇ ಅಳಿವನ್ನು ನೋಡುತ್ತಾ ಹೋಗುತ್ತಾ ಇದೆ. The world entering into the destruction through this missile. ಮೂರನೇ ಮಹಾಯುದ್ಧವನ್ನ ಭೂಮಿ ಎದುರು ನೋಡ್ತಾ ಇದೆ. So the world is expecting for the third world war. ಒಬ್ಬ ಒಂದು ಬಟನ್ ಅನ್ನ ಒತ್ತಾನೆ, ಆಮೇಲೆ ಅವನ ಶತ್ರು ದೇಶದವನು, ಅವನ ವಿರೋಧಿ ಇನ್ನೊಂದು ಬಟನ್ ಒತ್ತಾನೆ. ಹಾಗೆ ಒಬ್ಬೊಬ್ಬ ಎಲ್ಲ ಬಟನ್ ಅನ್ನ ಅಮುಕುವಾಗ ಏನಾಗ್ತದೆ? ಲೋಕವೇ ಸರ್ವನಾಶವಾಗುತ್ತದೆ. So each country has their own atomic bombs with their remotes. Each country, when they press the buttons, what happens? The bombs get exploded and the whole world will be in destruction. ಈಗ ಲೋಕವು ಅಳಿವನ್ನ ಎದುರು ನೋಡುತ್ತಾ ಮುಂದಕ್ಕೆ ಸಾಗ್ತಾ ಇದೆ. So the world is going near to the destruction. ಎಲ್ಲ ದೇಶಗಳಲ್ಲಿ ನೋಡುವಾಗ ಹೋರಾಟಗಳು, ಜನರು ಹೋರಾಟಗಳನ್ನು ಮಾಡುವುದನ್ನು ನೋಡ್ತೇವೆ. We can see many people in many countries, everyone are protesting. ಯಾವ ದೇಶದಲ್ಲೂ ಕೂಡ ಹೋರಾಟ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. Say no country, no place you can see there is no protest. ಎಲ್ಲ ದೇಶಗಳಲ್ಲೂ ಜನರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. See, in all the countries they are protesting. ಯಾಕೆ ಹೋರಾಡ್ತಾ ಇದ್ದಾರೆ? Why they are protesting? ಕಾರಣ ಏನು? What is the reason? ಸರ್ಕಾರಗಳು ಅವರುಗಳಿಗೆ ಕೇಡನ್ನುಂಟು ಮಾಡ್ತಾ ಇದೆ. The main reason is the governments are against the people. ಆದ್ದರಿಂದ ಅಧಿಕ ಅಧಿಕಾರವಿರುವವರ ವಿರುದ್ಧವಾಗಿ ಜನರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. So that's the reason the people are against the government. ಮತಗಳ ಗಲಭೆಗಳು, ಜಾತಿ ಗಲಭೆಗಳು ಇದೆಲ್ಲವೂ ಉಂಟಾಗ್ತಾ ಇದೆ. See, the religious protest, everything is being started now. ಒಂದು ಜಾತಿಯನ್ನು ನಾಶ ಮಾಡಬೇಕು ಎಂದು ಇನ್ನೊಂದು ಜಾತಿ, each religions are against another religion. ಒಂದು ಮತವನ್ನ ನಾಶ ಮಾಡಬೇಕಂದ್ರೆ ಇನ್ನೊಂದು ಮತ, one caste is against the other caste. ಜಾತಿ ಅಂದ್ರೆ ಏನು? ಮತ ಅಂದ್ರೆ ಕ್ಯಾಸ್ಟ್, ರಿಲಿಜಿಯಸ್. ಒಂದು ಜಾತಿಯನ್ನ ಅಳಿಸುವುದಕ್ಕಾಗಿ ಇನ್ನೊಂದು ಜಾತಿ ಸಿದ್ಧವಾಗ್ತಾ ಇದೆ. See, each caste is against the another caste to make to clear the other caste. ಇನ್ನೊಂದು ಮತವನ್ನ ನಿರ್ಮೂಲ ಮಾಡೋದಕ್ಕಾಗಿ ಒಂದು ಮತ ರೆಡಿ ಆಗ್ತದೆ. See, a religion is ready to destroy other religion. ಈ ರೀತಿಯಾಗಿ ಮನುಷ್ಯನು ಹೋರಾಡಿ ಅಳಿದು ಹೋಗ್ತಾ ಇದ್ದಾರೆ. In this way, the human beings are being fighting against each other and they are into destruction. ಲೋಕದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. See, no people knew that what is happening in this world. ಸರ್ಕಾರವು ಹೊಸ ಕಾನೂನುಗಳನ್ನು ತಂದು ಜನರ ಮೇಲೆ ಅಧಿಕ ಭಾರವನ್ನ, ಉಪದ್ರವಗಳನ್ನ ತರುವುದರಿಂದ ಮನುಷ್ಯನಿಗೆ ಸಮಾಧಾನವಿಲ್ಲ. See, the government is each day getting a new rules, so the people cannot bear the rules and they are not
there is no peace in the country. ಮನುಷ್ಯನಿಗೆ ಏನು ನಡೆಯುತ್ತೆ ಎಂಬುದಾಗಿ ಗೊತ್ತಿಲ್ಲ. See, the human being doesn't know what is happening. ಯಾವ ಸಮಯದಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ನಡೆಯಬಹುದು. He doesn't know, he cannot know what is going to happen at what situation. ಹಾಗೆ ನಡೀತದೆ ಎಂಬ ಭಯ ಇದ್ದದ್ರಿಂದ ಏನಾಗ್ತದೆ, ಮನುಷ್ಯನು ಭಯದಿಂದ ಜೀವಿಸ್ತಾ ಇದ್ದಾನೆ. So in this case, the human beings are living with a fearful life in this world. ಯಾವ ಸಮಯದಲ್ಲಿ ಸುನಾಮಿ ಬರುತ್ತೆ, ಯಾವ ಸಮಯದಲ್ಲಿ ಜ್ವಾಲಾಮುಖಿ ಎದ್ದೇಳುತ್ತೆ, ಯಾವ ಸಮಯದಲ್ಲಿ ಈ ಚಂಡಮಾರುತಗಳು ಬರುತ್ತೆ, ಯಾರಿಗೂ ಕೂಡ ಗೊತ್ತಿಲ್ಲ. See, at what time the volcano erupts, what time the flood comes, what time the famine comes, and what time the bomb explodes, no people can knew. ಯಾವ ಸಮಯದಲ್ಲಿ ಭೂಕಂಪಗಳಾಗ್ತದೆ ಗೊತ್ತಿಲ್ಲ. No people knew that where the earthquake will start. ಮನುಷ್ಯ ಭಯದಿಂದ ಜೀವಿಸ್ತಾ ಇದ್ದಾನೆ. So the human beings are living with full of fear. ಮನುಷ್ಯನಿಗೆ ಸಮಾಧಾನ ಇಲ್ಲ. The humans, they don't have the peace. ಲೋಕದಲ್ಲಿ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ. Here the girls doesn't have the safety. ಚಿಕ್ಕ ಮಕ್ಕಳನ್ನು ನೋಡದೆ, ಚಿಕ್ಕ ಮಕ್ಕಳು ಅಂತ ನೋಡದೆ ಅವರ ಮೇಲೆಯೂ ಕೂಡ ಬಲಾತ್ಕಾರಗಳನ್ನ ಮಾಡ್ತಾರೆ. See, they are not seeing the small people or small children, those small girls. They are being raping over them. ಅಷ್ಟೊಂದು ದುಷ್ಟ ಲೋಕವಾಗಿ ಮಾರ್ಪಟ್ಟಿದೆ. In that way, in that situation, world is being filled. ಲೋಕವು ಬಲಾತ್ಕಾರದಿಂದ ತುಂಬಿದ ಇಚ್ಛೆಗಳಿಂದ, ಕಾಮಾಭಿಲಾಷೆಗಳಿಂದ ತುಂಬಿಸಲ್ಪಟ್ಟಿದೆ. So the world is being full of cruelty. ಇಚ್ಛೆಗಳಿಂದ ತುಂಬಿದೆ, With cruelty things, ಕಾಮಾಭಿಲಾಷೆಗಳಿಂದ ತುಂಬಿಸಲ್ಪಟ್ಟಿದ್ದಾರೆ ಜನರು. with sexual acts. ಎಲ್ಲರೂ ಭಯದಿಂದ ಜೀವಿಸ್ತಾ ಇದ್ದಾರೆ. So everyone are living with fearful life. ಈಗ ಈ ಲೋಕದ ಪರಿಸ್ಥಿತಿ ಇದೇ ಆಗಿದೆ. So this is the situation of this world. ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳೆಲ್ಲವೂ ಆ ಹೆಣ್ಣು ಮಗಳ ಮೇಲೆಯೇ ಇರಬೇಕಾಗಿದೆ ಈ ದಿನಗಳಲ್ಲಿ. See, if you see a girl child at home, everyone's eyes should be on that girl child. ನಾವು ಅಷ್ಟಾಗಿ ಕೇರ್ನ ನಾವೇ ತೆಗೆದುಕೊಳ್ಬೇಕಾಗಿದೆ. See, we have to take care in that situation. ಆದ್ರೆ ನಮ್ಮ ಮನೆಗಳಲ್ಲಿ, ಕ್ರೈಸ್ತರ ಮನೆಗಳಲ್ಲಿ ಇರುವಂತಹ ಒಂದೊಂದು ಹೆಣ್ಣು ಮಗಳನ್ನು ಕ್ರೈಸ್ತನಿಗೆ ನಾವು ಮೊದಲಾಗಿ ಒಪ್ಪಿಸಿಕೊಟ್ಟು ಅವರನ್ನ ನೋಡ್ಕೊಳ್ಬೇಕು. See, all the Christian family, what they have to do, they have to submit their child to the Lord Jesus Christ and live in that way. ಆ ಹೆಣ್ಣು ಮಕ್ಕಳಿಗೆ ಉಡಿಸುವಂತ ವಸ್ತ್ರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದು ಕ್ರೈಸ್ತ ಪದ್ಧತಿಯ ಪ್ರಕಾರವಾಗಿ ಇರಬೇಕು. So the dress which we get for that children should be according to the Christianity. ಲೋಕವು ತುಂಬಾ ಕೆಟ್ಟದಾಗಿದೆ. So the world is very it is very corrupted. ಆದ್ದರಿಂದ ನಮ್ಮ ಮನೆಯ ಹೆಣ್ಣು ಮಕ್ಕಳುಗಳನ್ನ ನಾವು ವಾಕ್ಯದ ಅಡಿಪಾಯದಲ್ಲಿ ನಾವು ಬೆಳೆಸಬೇಕು. So we should lead our children, our daughters into under the word of God. ಅವರ ಉಡುಗೆ ಆಗಿರ್ಬೋದು, ಅವರ ನಡತೆ ಆಗಿರ್ಬೋದು, ಇದೆಲ್ಲವನ್ನು ನಾವು ಗಮನಿಸಬೇಕು. We have to see each and everything, whether their clothes or their character, everything we have to see. ನಮ್ಮ ಮನೆಯಲ್ಲಿ ಚಿಕ್ಕ ಹೆಣ್ಣು ಮಗಳೇ ಇದ್ರು, ಅದು ದೊಡ್ಡ ಹೆಣ್ಣು ಮಗಳೇ ಇದ್ರು ಕೂಡ ಅವರು ಹಾಕಿಕೊಳ್ಳುವಂತ ವಸ್ತ್ರ ಅದು ಸರಿಯಾಗಿದೆಯಾ ಅಂತ ಎಂಬುದಾಗಿ ತಂದೆ ತಾಯಿಗಳಾದ ನಾವುಗಳನ್ನು ಗಮನಿಸಬೇಕು. Though the girl child is a small girl or a big girl, we have to be notice that whether they are wearing in a good formal dress. ಹೆಣ್ಣು ಮಕ್ಕಳಿಗೆ ನಾವು ವಸ್ತ್ರವನ್ನು ತೆಗೆದುಕೊಡುವಾಗ ಅವರ ಮೊಣಕಾಲುಗಳಿಗಿಂತ ಕೆಳಗಡೆ ಅವರ ವಸ್ತ್ರವು ಇರಬೇಕು. So when we get dressed for the girl children, we have to get dress which will cover their knees. ಪ್ರವಾದಿಗಳು ಅದನ್ನು ಹೇಳುವುದನ್ನು ನಾವು ಹೇಳ್ತಾರೆ. The prophet is also being telling this message. ಅವರ ಮೊಣಕಾಲಿನಿಂದ ಕೆಳಗಡೆ ವಸ್ತ್ರಗಳು ಇರಬೇಕು ಎಂಬುದಾಗಿ ಅವರು ಹೇಳ್ತಾರೆ. He tells that their dress should be
below their knees. ಒಂದು ವೇಳೆ ನಮಗೆ ಪ್ರಿಯರಾದವರು ನಮ್ಮ ಹೆಣ್ಣು ಮಕ್ಕಳಿಗೆ ವಸ್ತ್ರವನ್ನು ತೆಗೆಸಿಕೊಟ್ಟರೂ ಕೂಡ ಆ ವಸ್ತ್ರವು ಯಾವ ರೀತಿಯಾಗಿದೆ ಎಂಬುದನ್ನು ನಾವು ಕೂಡ ಗಮನಿಸಬೇಕು. See, if our lovable person gets the dress to us, we should see whether that dress is according to the word. ಅವ್ರಿಗೆ ನಾವು ಹೇಳೋಕ್ಕಾಗೋದಿಲ್ಲ, ತರಿಸ್ಕೊಟ್ಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ. See, we can't tell them that not to get these clothes. ಆದ್ರೆ ನಾವು ಅವರಿಗೆ ಹೇಳ್ಬೋದು ಏನಂತ ಹೇಳಿ, ನನ್ನ ಹೆಣ್ಮಗಳು ನನ್ನ ಮಗಳು ಈ ರೀತಿಯಾದ ವಸ್ತ್ರವನ್ನ ನಾವು ಹಾಕೋದಕ್ಕೆ ಅಲೋ ಮಾಡೋದಿಲ್ಲ. But we can tell them that we are not allowing this type of dress to my daughter. ಆದ್ದರಿಂದ ನೀವೇನ್ ಮಾಡಿ, ಸ್ವಲ್ಪ ಉದ್ದನೆಯ ತೆಗೆಸ್ಕೊಳ್ತೀರಿ, ಸ್ವಲ್ಪ ಉದ್ದನೆಯ ವಸ್ತ್ರವನ್ನ ನನ್ನ ಹೆಣ್ಮಗಳಿಗೆ ತೆಗೆಸ್ಕೊಡ್ರಿ. So if you are getting clothes to my daughter, better you get a long clothes to her. ಆ ರೀತಿಯಾಗಿ ನೀವು ಹೇಳುವಾಗ ಅವರ ಮನಸ್ಸಿನಲ್ಲಿಯೂ ಕೂಡ ಒಂದು ಪ್ರೇರಣೆ ಆಗ್ತದೆ. So when you are telling these words to them, these words can prick their heart. ಆಗ ಅವ್ರು ಏನ್ ಹೇಳ್ತಾರೆ, ಓ ಇವರು ನಿಜವಾಗಿಯೂ ದೇವರ ಮಕ್ಕಳು, ದೇವರ ವಾಕ್ಯದ ಪ್ರಕಾರ ಇವರು ಜೀವಿಸ್ತಾರೆ ಎಂಬುದಾಗಿ ಅವರು ಕೂಡ ಸಾಕ್ಷಿಯನ್ನು ಕೊಡ್ತಾರೆ. So when they hear these things from your mouth, what happens? They will also come into a conclusion that these are the God's people. They are living in a good way and with good type of clothes, everything, and you all be a witness to this world. ಒಬ್ಬನಾದ್ರೂ ಈ ಲೋಕದಲ್ಲಿ ಸಮಾಧಾನವನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. See, no one in this world can bring the peace to them. ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಈ ಲೋಕಕ್ಕೆ ಸಮಾಧಾನವನ್ನು ತರಲಿಕ್ಕೆ. No one can get peace to this world. ಈ ಲೋಕವನ್ನ ಒಳ್ಳೆಯ ಲೋಕವನ್ನಾಗಿ ಆದಿಯಲ್ಲಿ ಇದ್ದ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ಯಾರಿಂದಲೂ ಕೂಡ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ಲ. See, no man, no human can give a peace and change this world as it was before when it was being created. ಆಮೇಲೆ ಯಾರಿಂದಲೂ ಕೂಡ ಇದನ್ನ ಬದಲಾಯಿಸಕ್ಕಾಗೋದಿಲ್ಲ, ಆಗುತ್ತಾ? See, no one can change this world. ಈ ಲೋಕವನ್ನು ಇನ್ನು ಕೆಡುವಂತೆ ಮಾಡಬಹುದೇ ಹೊರತು ಇದನ್ನು ಒಳ್ಳೇದು ಮಾಡ್ಲಿಕ್ಕಂತೂ ಆಗೋದಿಲ್ಲ. We can make more corruptible than we can't change this world when it was being created. ಆದ್ರಿಂದ ನಾವು ಈ ಅಳಿವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಇದರಿಂದ ಕಾಪಾಡಲ್ಪಡುವುದಕ್ಕೆ, ಸಂತೋಷದ ಒಂದು ಸ್ಥಳಕ್ಕೆ ಹೋಗುವುದಕ್ಕಾಗಿ ಕರ್ತನು ಮಾರ್ಗವನ್ನ ಸಿದ್ಧ ಮಾಡಿಟ್ಟಿದ್ದಾನೆ. So that's the reason there is a way to escape from this destruction. ಆಮೇಲೆ ನಾವು ಈ ಅಳಿವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಇದರಿಂದ ಕಾಪಾಡಲ್ಪಡುವುದಕ್ಕೆ, ಸಂತೋಷದ ಒಂದು ಸ್ಥಳಕ್ಕೆ ಹೋಗುವುದಕ್ಕಾಗಿ ಕರ್ತನು ನಮಗೊಂದು ಮಾರ್ಗವನ್ನ ಸಿದ್ಧ ಮಾಡಿಟ್ಟಿದ್ದಾನೆ. The Lord has created a way, created a place to go to be happy in that place. He has created a way to us. ಆ ಮಾರ್ಗ ಏನು? What is that way? ಅದು ದೇವರ ವಾಕ್ಯವಾಗಿದೆ. That is the word of God. ಆಮೆನ್. ಅದು ಏನಾಗಿದೆ? That is word of ಈ God. ಲೋಕದಿಂದ, ಈ ನಾಶವಾಗುವಂತ ಈ ಲೋಕದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದು ದೇವರು ಸಿದ್ಧ ಮಾಡಿದ ಮಾರ್ಗ, ಅದು ದೇವರ ವಾಕ್ಯವೇ ಆಗಿದೆ. So the only way which we can escape from this destruction is, the only way is the word of God. ಕ್ರಿಸ್ತನು ದೇವರ ವಾಕ್ಯವಾಗಿದ್ದಾನೆ. The Christ is the word of God. ಬರಲಿಕ್ಕಿರುವ ಅಳಿವಿನಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಏನ್ ಮಾಡಬೇಕು? If you want to escape from this destruction, what we must do? ಮೊದಲನೇದಾಗಿ ಮನುಷ್ಯನು ಏನು ಮಾಡಬೇಕಂದ್ರೆ ಅವನು ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನಿಡಬೇಕು. First, we have to keep a faith on Him. ಇಬ್ರಿಯ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದ್ಕೊಳ್ಳೋಣ. Hebrews chapter 11 verses 3. ನಂಬಿಕೆಯಿಂದಲೇ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಾವು ತಿಳಿದುಕೊಂಡದ್ದರಿಂದ ಕಾಣಿಸುವವುಗಳು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. Through faith we understand that the worlds were framed by the word of God, so that the things which are seen were not made of things which do appear. ನಂಬಿಕೆಯಿಂದಲೇ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಾವು ತಿಳಿದಿದ್ದೇವೆ. Through the faith we understand the
were framed by the word of God. ಅದು ಕಾಣುವಂತ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಅರಿತುಕೊಂಡಿದ್ದೇವೆ. So that the things which are seen were not made of the things which we do appear. ಲೋಕವು ದೇವರ ವಾಕ್ಯದಿಂದ ಉಂಟಾಯಿತೆಂದು ಮನುಷ್ಯರು ನಂಬಬೇಕು. The man should believe that the world has been created by his word. ಅದು ತಾನಾಗಿಯೇ ಉಂಟಾಗಲಿಲ್ಲ. He did not create it on its own. ಯಾವುದೋ ಒಂದು ಅಣು ಬಂದು ಇಲ್ಲ ಯಾವುದೋ ಒಂದು ಗ್ರಹ ಬಂದು ಗ್ರಹಕ್ಕೆ ಹೊಡೆದು ಇನ್ನೊಂದು ಗ್ರಹ ಆ ರೀತಿಯಾಗೆಲ್ಲ ಉಂಟಾಗಲಿಲ್ಲ. See, it is not like that. The atoms were being hit each other and developed a place, and through that atoms, the world was not created. ಯಾವುದೋ ಒಂದು ಅಣುವಿನಿಂದ ಈ ಲೋಕ ಉಂಟಾಗಲಿಲ್ಲ. Not with an atoms or gas. Atoms, it is not been created. ಅದು ಹಾಗೆ ತಾನಾಗಿಯೇ ಉಂಟಾಗಲಿಲ್ಲ. It is not created in its own. ಆಮೇಲೆ ಕಾಣಿಸುವವುಗಳಿಂದ ಮತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ನಾವು ನೋಡ್ತೇವೆ. The things which we have seen were not made of the things which we do appear. ಹೇಗೆ ನಂಬಿಕೆಯಿಂದ ಎಂದು ನಾವು ಅರಿತುಕೊಂಡಿದ್ದೇವೆ. How it was only through faith. ಮೊದಲನೇದಾಗಿ ಕರ್ತನು ಈ ಭೂಮಿಯನ್ನು ಉಂಟು ಮಾಡಿದನು. Firstly, the Lord created this world. ಎಂಬುದಾಗಿ ನಾವು ನಂಬಬೇಕು. First we have to believe. ಆತನ ವಾಕ್ಯದಿಂದ ಉಂಟಾಯಿತು ಈ ಭೂಮಿ. Through His word, the world has been created. ಹಲ್ಲೆಲೂಯಾ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋದಾಗ ಅಲ್ಲಿನ ಪಾಠಗಳು ಹೇಗಿರ್ತದೆ, ಭೂಮಿಯು ಈ ರೀತಿಯ ಅಣುವಿನಿಂದ ಉಂಟಾಯಿತು ಹಾಗೆ ಎಂಬುದಾಗಲೆಲ್ಲ ಕಲಿಸ್ಕೊಡ್ತಾರೆ. See, when our children go to school, they will tell the world was being created with atoms. ಆದರೆ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಪುಸ್ತಕದ ಬದನೆಕಾಯಿ ಅಲ್ಲ, ಬೈಬಲ್ನ ವಾಕ್ಯವನ್ನು ಕಲಿಸ್ಕೊಡ್ಬೇಕು. See, we should teach our children not the books which they have been given to us, but we have to teach through the Bible. ಕಳೆದ ಕೆಲವೊಂದು ದಿನಗಳ ಹಿಂದೆ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಂಗನಿಂದ ಮಾನವ ಅನ್ನುವಂಥ ಒಂದು ಪಾಠವನ್ನು ಕಲಿಸ್ಕೊಡ್ತಾ ಇದ್ರು. Last 2-3 weeks ಕೆಲವೊಂದು ದಿನಗಳ ಹಿಂದೆ, some days before, our brothers' children in their class, they have taught ಮಂಗನಿಂದ ಮಾನವ, a man from the monkey. ಆಮೇಲೆ ಮಂಗನಿಂದ ಮಾನವ. ಆಮೇಲೆ ಇದನ್ನ Monkey from man. ಸರಿ, ನಾವು ಅವರಿಗೆ ದೇವರ ವಾಕ್ಯವನ್ನ ಅವಾಗವಾಗ ಹೇಳೋದ್ರಿಂದ ಅವರು ಮನೆಗೆ ಬಂದು ಅವರು ಹೇಳಿದ್ರು, ಪಪ್ಪ ಇಲ್ಲ ಪಪ್ಪನ ಹತ್ರ ಬರಲ್ಲ ಬಿಡಿ, ಮಮ್ಮಿ ಹತ್ರ ಹೋಗ್ತಾರೆ. ಮಮ್ಮಿ ಹತ್ರ ಹೋಗ್ಬಿಟ್ಟು, ಮಮ್ಮಿ ಪಪ್ಪ ಹೇಳ್ತಾರೆ ವಾಕ್ಯದಲ್ಲಿ ನಿಮ್ಗೆ ಹೇಳುತ್ತೆ ಏನಂತೇಳಿ, ದೇವರು ಮನುಷ್ಯನನ್ನು ಉಂಟು ಮಾಡಿದ್ರು ಅಂತ ಹೇಳ್ತಾರೆ, ಆದರೆ ಸ್ಕೂಲಲ್ಲಿ ಮಂಗನಿಂದ ಮಾನವ ಅಂತ ಹೇಳಿದ್ರಲ್ಲ ಮಮ್ಮಿ, ಇದಕ್ಕೆ ಉತ್ತರ ಕೊಡ್ರಿ ಅಂತ ಕೇಳಿದ್ರು. So the children asked their mom that in school they are telling man came from monkey, but the Bible says that man have come from God. ಆಮೇಲೆ What is the answer? Please give us. ಆಮೇಲೆ ಅವರಿಗೆ ದೇವರ ವಾಕ್ಯವನ್ನು ಅವರಿಗೆ ಹಂಚಿಕೊಳ್ಳುವಾಗ ಅದು ಅವರೊಳಗೆ ನೆಲೆಗೊಂಡಿತ್ತು. When the word was being given to them, the word was being stuck in their mind. ಆಮೇಲೆ ಅದರಿಂದ ನಾವು ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನ ಅವರಿಗೆ ಹೇಳಬೇಕು. So that's the reason we have to say the word to ಆಗ them. ಆ ವಾಕ್ಯಗಳು ಅವರೊಳಗೆ ಬೇರೂರಿರುತ್ತದೆ. Then only the words will be in their hearts. ಆಮೇಲೆ ದೇವರ ಸ್ತೋತ್ರ. ಅದರಿಂದ ಮಂಗನಿಂದ ಮಾನವ ಅಲ್ಲ, ದೇವರು ಮನುಷ್ಯನನ್ನು ಉಂಟು ಮಾಡಿದನು. It is not that man came from monkey, the man came from the Lord. ಆಮೇಲೆ ಮೊದಲನೇ ಕಾರ್ಯ ಇದೆ, ದೇವರ ವಾಕ್ಯವೇನು, ಅದು ಕ್ರಿಸ್ತನಾಗಿದ್ದಾನೆ. Firstly, the word is Christ. ಆಮೇಲೆ ಸಂತ ಯೋಹಾನ ಏನ್ ಹೇಳ್ತಾನಂದ್ರೆ, 1 ಯೋಹಾನ 1:1 John 1:1. 1 John 1:1. 1:1 ಆದಿಯಿಂದ ಇದ್ದದ್ದನ್ನು, ಆ ಜೀವವಾಕ್ಯದ ವಿಷಯವಾಗಿ ಕೇಳಿದ್ದನ್ನು, ಕಣ್ಣಾರೆ ಕಂಡು ನೋಡಿದ್ದನ್ನು ನಾವು ಕೈಯಿಂದ ಮುಟ್ಟಿದ್ದೇವೆ. That which was from the beginning, which we have heard, which we have seen with our eyes, which we have looked upon, and our hands have handled
of the word of life. ಆ ವಾಕ್ಯವು ಆದಿಯಿಂದ ಇದ್ದದ್ದಾಗಿದೆ. It was from the beginning. ಆಮೇಲೆ ಅದು 2000 ವರ್ಷದಿಂದ ಅಲ್ಲ, ಅದು ಆದಿಯಿಂದ ಇದ್ದದ್ದು. It is not from 2000 years. It is from the beginning. ಆ ವಾಕ್ಯದ ವಿಷಯವಾಗಿ ನಾವು ಕೇಳಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ. ಅದು ಮಾತ್ರವೇ ಅಲ್ಲ, ಕೈಯಿಂದ ಮುಟ್ಟಿದ್ದೇವೆ. ಅದು ಜೀವವಾಕ್ಯ ಎಂದು ಯಾರು ಹೇಳ್ತಾ ಇದ್ದಾರೆ? Which we have heard, which we have seen with our eyes, which we have looked upon, and our hands have handled of the word of life. ಯಾರು ಹೇಳ್ತಾ ಇದ್ದಾರೆ? This was been told by who? ಯಾರು ಹೇಳ್ತಾ ಇದ್ದಾರೆ? ಇದು ನಾವು ಅದನ್ನ ಕೈಯಿಂದ ಮುಟ್ಟಿದ್ದೇವೆ, ಅದನ್ನ ಕಣ್ಣಾರೆ ನೋಡಿದ್ದೇವೆ, ಅದನ್ನ ಕಿವಿಯಿಂದ ಕೇಳಿದ್ದೇವೆ. ಇದು ಜೀವವಾಕ್ಯ, ಇದು ಆದಿಯಿಂದ ಇದ್ದದ್ದು. ಯಾರು ಹೇಳಿದ್ರ ಇದನ್ನ? ಜೀಸಸ್ ಕ್ರೈಸ್ಟ್. ಯಾರು? ಇದು ಜೋರ சொல்லுங்க. ಅಪೊಸ್ತಲನಾಗಿಯ ಜಾನ್, ಯೋಹಾನ. Who is being told here? It is being told by Apostle John. ಯಾರು ಹೇಳಿದ್ರು? ಯೇಸು ಕ್ರಿಸ್ತರಲ್ಲ. ಯೇಸು ಕ್ರಿಸ್ತರ ಕುರಿತಾಗಿ ಯೋಹಾನ ಹೇಳ್ತಾನೆ. ಸ್ಥಾನಿಕ ಯೋಹಾನ ಅಲ್ಲ, ಯೇಸು ಕ್ರಿಸ್ತನ ಎದೆಯಲ್ಲೇ ಹೊರಗಿದ್ದಂತ ಯೋಹಾನ. Beloved John is being telling over here. He is witnessing our Lord Jesus Christ over here. ಹಲ್ಲೆಲೂಯಾ. ಅದು ಜೀವವಾಕ್ಯವಾಗಿದೆ. That is the word of life. ಅದು ಯೇಸು ಕ್ರಿಸ್ತನಾಗಿದ್ದಾನೆ. That is our Lord Jesus Christ. ಆದ್ದರಿಂದ ಈ ಲೋಕವು ಯೇಸು ಕ್ರಿಸ್ತನಿಂದ ಉಂಟಾಯಿತು. See, the world was being created through Jesus Christ. ನಿತ್ಯ ಆತ್ಮನಾಗಿದ್ದಂತ ಕರ್ತನು, The eternal spirit of Christ. ಆಮೇಲೆ ಒಬ್ಬರು ನೋಡಲಿಕ್ಕಾಗದಂತ ಕರ್ತನು, no one can be seen. ತನ್ನನ್ನು ಕ್ರಿಸ್ತನನ್ನಾಗಿ ಆತನು ಪ್ರಕಟಿಸಿಕೊಂಡು, He has been shown as Christ ಒಂದು ಆತ್ಮಿಕ ಶರೀರದಿಂದ, through a spiritual body, ಅಂದ್ರೆ ಒಂದು ವಾಕ್ಯದಿಂದ, through a word. ಅದೇ ವಾಕ್ಯದಿಂದ ಲೋಕವನ್ನ ಏನ್ ಮಾಡ್ತಾನೆ? ಆತನು ಸೃಷ್ಟಿ ಮಾಡ್ತಾನೆ, ಉಂಟು ಮಾಡಿದನು. Through that word, the world was being created. ಕಾಣುತ್ತಿರುವವುಗಳನ್ನು, ಕಾಣದವುಗಳನ್ನು, ಕಾಣುತ್ತಾ ಇರುವವುಗಳನ್ನು, ಕಾಣದವುಗಳನ್ನು, which you have seen and which you have not seen. ಪರಲೋಕದಲ್ಲಿರುವವುಗಳನ್ನು, ಭೂಲೋಕದಲ್ಲಿರುವವುಗಳನ್ನು, The things which are in heaven, which are things which are in the earth. ಪ್ರಭುತ್ವಗಳನ್ನು, ದೊರೆತನಗಳನ್ನು, All the things, all the elements, ಅಧಿಕಾರಗಳನ್ನು, the government, ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಎಂಬುದಾಗಿ ನಾವು ನೋಡ್ತೇವೆ. everything was being created through him. ಓದ್ಕೊಳ್ಳೋಣ. ಕೊಲೊಸ್ಸೆ 1:6. Colossians chapter 1:16. 1:16. 1:16. ಯಾಕಂದರೆ ಭೂಮಿ ಮತ್ತು ಸ್ವರ್ಗದಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಇಲ್ಲವೇ ಪ್ರಭುತ್ವಗಳಾಗಲಿ, ಇಲ್ಲವೇ ದೊರೆತನಗಳಾಗಲಿ, ಇಲ್ಲವೇ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನಿಂದಲೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. For by him where all things were created, that are in heaven, that are in earth, visible, invisible, whether they are the thrones and dominions or the principalities or powers, all things were created by him, for him. ಮುಗಿಸ್ತೇನೆ. ಚಿಕ್ಕ ಸೃಷ್ಟಿಯಿಂದ ದೊಡ್ಡ ಸೃಷ್ಟಿಯವರೆಗೂ, And from the small creation to the larger creation, ಎಲ್ಲವನ್ನ ಕಾಣುವಂತ ಎಲ್ಲವುಗಳನ್ನು, whichever is visible in this earth, ಕಾಣದೇ ಇರುವಂತವುಗಳನ್ನು, and also invisible in this earth, ಪರಲೋಕವನ್ನು, the heavens, ಪರಲೋಕದಲ್ಲಿರುವವುಗಳನ್ನು, and the things which are in the heavens, ಭೂಲೋಕದಲ್ಲಿರುವವುಗಳೆಲ್ಲವನ್ನು, the things which are in earth. ಯಾರು ಸೃಷ್ಟಿ ಮಾಡಿದ್ರು? Who has been created these things? ಯೇಸು ಕ್ರಿಸ್ತನೇ ಸೃಷ್ಟಿ ಮಾಡಿದನು. Everything created by Jesus Christ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. Amen. ಆತನಿಲ್ಲದೆ ಯಾವುದು ಕೂಡ Without him, nothing was being created. ಹಲ್ಲೆಲೂಯಾ.
ಲೋಕವನ್ನು ಆತನೇ ಸೃಷ್ಟಿಸಿದನು. So the world was created by him. ಆ ವಾಕ್ಯವಾದ ಕ್ರಿಸ್ತನು ಅದನ್ನು ಸೃಷ್ಟಿ ಮಾಡಿದನು. The word of Christ created this world. ಆ ವಾಕ್ಯವನ್ನ ನಾವು ಮುಟ್ಟಿದ್ದೇವೆ. The word we have touched. ಆ ವಾಕ್ಯವನ್ನ ಮುಟ್ಟಿ ನಾವು ನೋಡಿದ್ದೇವೆ. We have touched the word and we have heard. ಅದು ಯೇಸು ಕ್ರಿಸ್ತನೇ ಆಗಿದ್ದನು. That is our Lord Jesus ಆ Christ. ವಾಕ್ಯವೇ ನರಾವತಾರವೆತ್ತಿ 2000 ವರ್ಷದ ಹಿಂದೆ ನಮಗಾಗಿ ಅದು ಬಂದದ್ದಾಗಿತ್ತು. It has been come into this world as a human being into this world. ಆತ್ಮನಾದ ದೇವರು ವಾಕ್ಯವಾಗಿ ಪ್ರಕಟಿಸಲ್ಪಟ್ಟು ಲೋಕವನ್ನು ಸೃಷ್ಟಿಸಿ ನಂತರ 2000 ವರ್ಷದ ಮುಂದೆ ಆತನು ಶರೀರದಲ್ಲಿ ಆತನು ಬಂದನು. The Lord was in spirit. He came into this world as a human being, as a man, and he has been died for us. ಆತನು ಈ ಭೂಮಿಗೆ ಬರುವಾಗ ಆತನು ಯೇಸು ಎಂದು ಕರೆಯಲ್ಪಟ್ಟನು. When he came into this world, he was being called as Jesus Christ. ಹಲ್ಲೆಲೂಯಾ. ಇನ್ನೂ ಅನೇಕ ವಿಷಯಗಳುಂಟು. Still many things are there. ಮುಂದಿನ ವಾರ ನೋಡ್ಕೊಳ್ಳೋಣ. We'll continue next week. ಆದರೆ ನಾವು ಈ ಲೋಕದ ಅಳಿವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗ, ಅದು ದೇವರ ವಾಕ್ಯವನ್ನ ನಂಬುವುದಾಗಿದೆ. The only way to get out of, to escape from this destruction, it is only our Lord Jesus Christ. ಲೋಕದಲ್ಲಿ ಮನುಷ್ಯ ಏನ್ ಮಾಡ್ದ? ತನ್ನ ಸ್ವಂತ ಜ್ಞಾನವನ್ನ ಉಪಯೋಗಿಸಿಕೊಂಡ ಲೋಕವನ್ನೇ ಕೆಡಿಸಿಬಿಟ್ಟ. In this world, the human being followed it. He went into his own way, in his own knowledge. He corrupted this whole world. ಈಗ ನಾವು ಅದನ್ನು ತಪ್ಪಿಸ್ಕೊಳ್ಬೇಕು, ಅಗ್ನಿಯಿಂದ ತಪ್ಪಿಸ್ಕೊಳ್ಬೇಕು, ನಾಶನದಿಂದ ತಪ್ಪಿಸ್ಕೊಳ್ಬೇಕು. Now we have to escape from the fire. We have to escape from the destruction. ಒಂದೇ ಒಂದು ಮಾರ್ಗ, It is only the way. The only way is the word of God. ದೇವರ ವಾಕ್ಯವನ್ನು ನಂಬುವುದಾಗಿದೆ. We have to believe the word of God. ದೇವರ ವಾಕ್ಯದ ಮೇಲೆ ಭರವಸೆ ಇಡುವುದಾಗಿದೆ. We should have hope on the word of God. ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸುವುದಾಗಿದೆ. We should live according to the word of God. ಆಮೆನ್. Amen. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. God bless us. ಮುಂದಿನ ವಾರ ವಾಕ್ಯವಾದ ವಿಷಯಗಳನ್ನು ನೋಡ್ಕೊಳ್ಳೋಣ. Next week we can continue with other things. ನಾವು ಎಲ್ಲರೂ ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. Let us stand in presence of the God. ಪ್ರಾರ್ಥನೆ ಮಾಡ್ಕೊಳ್ಳೋಣ. Let us pray. ಸಹೋದರ ನೆಸ್ಕುಮಾರ್ ಅವರು ಮುಂದೆ ಒಂದು ಪ್ರಾರ್ಥನೆ ಮಾಡುವರಾಗಿದ್ದಾರೆ. Brother Neskumar brother will come into the prayer. ஹல்லேலூயா. எங்கள் மகத்தான தேவனும் நித்திய ஜீவனும் ஆனவரே, கர்த்தாதி கர்த்தர், ராஜாதி ராஜா, தேவாதி தேவன், ஹல்லேலூயா. நீர் தானே மாம்சத்தில் வெளிப்பட்ட இயேசு கிறிஸ்துவாய் இருக்கிறீர். நீரே ஆதியும் அந்தமும் ஆல்பாவும் ஒமேகாவும் ஆனவர். சர்வ வல்லமையுள்ள தேவனே, நீர் எவ்வளவு மகத்தான சிருஷ்டி கர்த்தர் ஆண்டவரே. நீர் எல்லாவற்றையும் சிருஷ்டித்து அவைகள் எல்லாம் நன்மை நல்லது நல்லது என்று கண்டீர் ஆண்டவரே. அப்பா, உம்முடைய சிருஷ்டிக்கிற ஒவ்வொரு காரியமும் ஆண்டவரே மிகவும் மகத்தானதாக இருந்தது கர்த்தாவே. அப்பா, நீர் உண்டாக்கின மனிதனுக்காக ஆண்டவரே இந்த வானத்தையும் பூமியுமாய் சிருஷ்டித்தீர் ஆண்டவரே. ஹல்லேலூயா. ஸ்தோத்திரம் ஸ்தோத்திரம் ஆண்டவரே. எல்லாவற்றையும் வார்த்தையினாலே சிருஷ்டித்தீர் ஆண்டவரே. உம்முடைய வார்த்தையினாலே ஒவ்வொன்றும் சிருஷ்டிக்கப்பட்டது. மனிதனை உம்முடைய சாயலான ரூபத்தினாலும் சிருஷ்டித்தீர் ஆண்டவரே. ஹல்லேலூயா. அவனை பூமியை ஆளும்படிக்கு அவனை மண்ணின் சாயலினாலே சிருஷ்டித்தீர் ஆண்டவரே. அப்பா, அவன் கீழ்ப்படியாமல் போனது நிமித்தம் ஆண்டவரே பூமி சபிக்கப்பட்டது ஆண்டவரே. ஹல்லேலூயா. ஸ்தோத்திரம் 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 ஆண்டவரே. அப்பா, மனித இனமே தானே தனக்கு தானே கேடு ஆண்டவரே விரித்துக் கொண்டு யுக யுகங்களாய் கொஞ்சம் கொஞ்சமாக அடித்துக் கொண்டே வருகிறார்கள் ஆண்டவரே. ஹல்லேலூயா. இந்த பூமி ஒரு மகத்தான ஏதேனாக இருந்தது ஆண்டவரே. ஹல்லேலூயா. உம்முடைய சித்தத்தின் பிரகாரமாக மனிதன் என்றென்றைக்கும் ஜீவிக்கிறவனாக நீர் அவனை சிருஷ்டித்தீர் ஆண்டவரே. நீ இந்த கனியை புசித்தே ஆனால் நீர் என்றென்றைக்கும் ஜீவனோடு இருப்பாய் என்றும், இந்த நன்மை தேவை அறிந்தக்க ஜீவ விருட்சத்தை கனியை புசிக்கும் பொழுது நீ அந்நாளை புசிக்கும் நாளிலே சாகவே சாவாய் என்று நீர் வாக்குத்தத்தம் செய்தீர் ஆண்டவரே. அப்பா, அவர்களுடைய கீழ்ப்படியாமல் நிமித்தமாக அந்த மரணத்தின் கனியை அவர்கள் புசித்து ஆண்டவரே மரண சந்ததியை தோற்றுவித்தார்கள் ஆண்டவரே.
ஹalleluya. உம்முடைய பிள்ளைகளை ஆண்டவரே நீர் அப்பொழுதும் ஆண்டவரே உம்முடைய விதையை ஆண்டவரே நீர் காத்து கொள்ளும்படிக்கு ஆண்டவரே ஹalleluya. இந்த அழிந்து போகிற இந்த உலகத்திலே இருந்து எங்களை காத்து கொள்ளும்படிக்கு கர்த்தாவே நீர் தொடர்ந்து கிருபையும் பிரமாணங்களும் ஆண்டவரே வேத வார்த்தைகளையும் தீர்க்கதரிசிகளையும் புலவர்களையும் கர்த்தாவே பங்கு பங்காகவும் வகை வகையாகவும் காலங்காலங்களாக ஆண்டவரே உம்முடைய பாகத்தை நீர் மீட்டுக் கொண்டே வந்திருக்கிறீர் ஆண்டவரே. இப்பொழுதும் கூட ஆண்டவரே ஜனங்கள் உமக்கு விரோதமாக செய்து கொண்டிருக்கிற எல்லா பாவத்தின் தோஷங்களின் நிமித்தம் ஆண்டவரே நாங்கள் ஒவ்வொன்றாய் விவேதித்து சொல்ல எங்களுக்கு நேரமில்லாதபடியால் ஆண்டவரே எங்களுடைய ஜனங்களுடைய பாவங்கள் எல்லாம் ஆண்டவரே எல்லாம் கோப கலசத்திலே நிரம்பி இருக்கிறது ஆண்டவரே. அது தொடர்ந்து ஆண்டவரே ஊற்றிக்கொண்டே இருக்கிறது என்று ஆண்டவரே தீர்க்கதரிசி அந்த கோப கலசத்தை குறித்து ஆண்டவரே வியாக்கியானம் செய்து கொண்டிருக்கிறார் ஆண்டவரே. எப்பொழுது அந்த பூமி ஆதாம் நிமித்தம் சபிக்கப்பட்டதோ அப்பொழுதிலிருந்து சிருஷ்டிகள் ஒவ்வொன்றும் ஆண்டவரே வேறொரு ரூபத்துக்கு மாற்றப்பட்டது ஆண்டவரே. அப்பொழுதிலிருந்து மானிட சந்ததியிலே கீழ்ப்படியாதவர்கள் கோபாக்கனை ஊற்றப்பட்டு கொண்டே இருக்கிறது ஆண்டவரே. ஆனாலும் ஆண்டவரே உம்முடைய பிள்ளைகளை நீர் மீட்டுக் கொள்ளும்படிக்கு அந்தந்த மணி நேரத்தின் நாட்களிலே ஒரு தீர்க்கதரிசியும் செய்தியையும் கொடுத்து நீர் எங்களை வேறு பிரித்துக் கொண்டே வருகிறீர் ஆண்டவரே. இந்த மணி நேரத்தில் ஆண்டவரே நீர் எங்களுக்கான மகத்தாக அனுப்பின இந்த சந்ததியின் தீர்க்கதரிசி பிரணாம் அவரை நீர் எங்களுக்கு அனுப்பினீர் ஆண்டவரே. அது மட்டுமின்றி ஆண்டவரே முழு வேதாகமத்தினுடைய ரகசியத்தின் மறைபொருளையும் ஆண்டவரே நீர் எங்களுக்கு விவரித்து காண்பித்த ஆண்டவரே. 1963 நீர் மகத்தான சூப்பர் ஜட்ஜ் ஆண்டவரே மகத்தான சுப்ரீம் ஜட்ஜாக வந்தீர் ஆண்டவரே. ஹalleluya. நீ ஒரு நியாயாதிபதியாக வந்து ஆண்டவரே இந்த கோப கலசம் என்றால் என்ன ஆண்டவரே இந்த பூமியில விழுந்து போகிற இந்த பூமியிலிருந்து உங்களை எப்படி காத்துக் கொள்வது, நீங்கள் எப்படி எடுத்துக்கொள்ளப்பட வேண்டியதா இருக்கிறீர்கள், உங்களுடைய சரீரம் எப்படி உருவமைக்கப்பட்டது, நான் எப்பொழுதும் எப்படி தொடக்கத்திலே நான் உங்களை பூமியின் தூளிலிருந்து சிருஷ்டித்தனோ எப்படி நான் உங்களை சவாமை உங்களை சரித்திரை சிருஷ்டித்தனோ அந்த விதத்துக்கு நான் உங்களை மாற்றுகிறேன். நீங்கள் என் வார்த்தையை கை கொள்ளுங்கள், என்னுடைய பிரமாணங்களை கை கொள்ளுங்கள் என்று வெளிப்பாடுகளின் மூலமாக நீர் வெளிப்படுத்தி ஆண்டவரே எங்களை நீர் இனம் கண்டுபிடித்ததற்காக உங்களுக்கு நன்றி ஆண்டவரே. அப்பா இந்த நேரத்தில் ஆண்டவரே அந்த முழு பரிசுத்த வேதாகமத்தினுடைய வெளிப்பாட்டிலே எங்களுக்கு நீர் வெளிப்படுத்தி அதிலே நாங்கள் எங்களை நிறுத்தி வைத்ததற்காக நன்றி கர்த்தாவே. உம்முடைய மகத்தான இந்த மணி நேரத்தின் செய்திக்காக ஸ்தோத்திரம் ஆண்டவரே. ஹalleluya. ஸ்தோத்திரம் ஆண்டவரே. உம்முடைய விலையேறப்பெற்ற கால கிருபையினால் ஆண்டவரே எங்களை காத்து வருகிறீர் ஆண்டவரே. சங்கீதம் 91 சொன்னது போல எல்லா பாலாக்கும் கொள்ள நோய்க்கும் ஆண்டவரே எங்களை நீர் விலக்கி காத்து வருவதற்காக ஸ்தோத்திரம் ஆண்டவரே. அந்த 7 கோப கலசங்களிலே சொன்னப்பட்ட ஆண்டவரே அந்த ஆறாத பொன் ஆண்டவரே வாதைகள் தீராத வியாதிகள் ஹalleluya அக்கினி கலந்த கண்மழை எல்லாவற்றிலும் இருந்து எங்களை விலக்கி காத்து கொண்டு வருவதற்காக உமக்கு நன்றி ஆண்டவரே. ஹalleluya. அங்கே பார்க்கும் பொழுது மிருகத்தின் முத்திரை தரித்தவர்களின் மீது அந்த கோபாக்கனை ஊற்றப்படுகிறது, அந்த கோப கலசங்கள் ஊற்றப்படுகிறது. அங்கே தானே நாங்கள் பரிசுத்த ஆவியின் முத்திரையை தரித்தது அடையாளமாக இருந்து எங்களை வேறு பிரித்து காட்டுகிறது. ஹalleluya. உம்முடைய எல்லா கிருபைக்காகவும் நன்றி கர்த்தாவே. ஸ்தோத்திரம் ஆண்டவரே. தொடர்ந்து எங்களுக்குள்ள இருக்கிற எல்லா பலகீனங்களையும் நீக்கி போடும், ஆவிக்குரிய மலட்டுத்தன்மை எங்களிலிருந்து நீக்கி போடும் ஆண்டவரே. ஆவியிலே உற்சாகம் உள்ளவர்களாக எங்களை மாற்றும் ஆண்டவரே. வேதத்தை நன்றாக அறிந்து கொள்ளும்படியாக உதவி செய்தருளும் ஆண்டவரே. ஹalleluya. ஸ்தோத்திரம் ஆண்டவரே. ஸ்தோத்திரம் ராஜா. உடைய விலையேற பெற்ற கிருபை எங்களோடு இருப்பதற்காக நன்றி கர்த்தாவே. இந்த செய்தியை யூடியூபின் மூலமாக கேட்கிற ஒவ்வொரு சகோதர சகோதரியையும் ஆசீர்வதியும் ஆண்டவரே. இங்க வந்திருக்கிற சிறு பிள்ளைகளிலிருந்து பெரியவர்கள் யாவரையும் ஆசீர்வதியும் ஆண்டவரே. எங்கள் குடும்பத்தின் உறுப்பினர்களை ஆசீர்வதியும் ஐயா. அப்பா எங்களை நேசிக்கிறவர்களை ஆசீர்வதியும். காணக்கூடாத மனவாட்டின் சரீரத்தினுடைய உலகம் முழுவதும் இருக்கிற அங்கத்தினர்களை ஆசீர்வதியும். எங்களுடைய தலைமை சபை பாஸ்டர் சாமுவேலையா மற்றும் அவர் சபையை ஆசீர்வதியும் ஆண்டவரே. ஹalleluya. எல்லாவற்றையும் இந்த கருத்திலே ஒப்பு கொடுக்கிறோம். இந்த பில்டிங்கை ஆசீர்வதியும் கர்த்தாவே. எங்களுக்கு மனப்பூர்வமாக இந்த பில்டிங்ல ஆராதனை செய்ய ஆண்டவரே மனம் திறந்து கொடுத்த அந்த சகோதரனையும் அந்த குடும்பத்தையும் ஆசீர்வதியும் ஐயா. ஹalleluya. இன்னும் உலகத்தோட்டத்துக்கு முன்பு எங்களோடு கூட சேர்ந்து
ஆராதனை செய்யும்படி உம்முடைய சிந்தையில இருக்கிறவர்களை எங்களோடு கூட இணைத்து விடும் ஆண்டவரே. Yes, Lord. நீர் அப்படி செய்வதற்காக உமக்கு நன்றி கர்த்தாவே. ஸ்தோத்திரம் ராஜா. துதி கனம் மகிமை எல்லாம் உமக்கே செலுத்துகிறோம். கர்த்தரும் இரட்சகரும் மீட்பரும் ஆகிய இயேசு கிறிஸ்துவின் நாமத்தில் ஜெபிக்கிறோம். Amen. ஆமென். ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಶಾಂತಿಯು, ಸಮಾಧಾನವು, ಐಕ್ಯವು, ಅನ್ಯೋನ್ಯತೆಯು ಇಂದು ಎಂದು ಯಾವಾಗಲೂ ಎಲ್ಲ ಸಮಯದಲ್ಲಿ ನಮ್ಮ ಎತ್ತಲ್ಪಡುವಿಕೆ ತನಕ ಕರ್ತನ ಕೃಪೆ ಸಮಾಧಾನ ನಮ್ಮ ಮೇಲೆ ನೆಲೆಗೊಂಡಿರಲಿ. ಆಮೇಲೆ ಗಾಡ್ ವಿಶ್ ಯು ಆಲ್. ಕರ್ತನ ಎಲ್ಲರನ್ನು ಹೇಳುವಾಗ ಆಶ್ರಯಿಸಲಿ.